ರಾಜ್ಯದಲ್ಲಿ, ಕರ್ನಾಟಕ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜಮನೆತನ ಅಂದ ತಕ್ಷಣ ನಾವು ಬನವಾಸಿ ಕದಂಬರು ಅಂತ ಹೇಳ್ತೀವಿ. ಈ ಬನವಾಸಿ ಕದಂಬರ ಬಗ್ಗೆನೇ ನಾವು ನಿನ್ನೆ ತಿಳಿದುಕೊಳ್ತಿದ್ವಿ. ಬನವಾಸಿ ಕದಂಬ ಸಾಮ್ರಾಜ್ಯವು ಕರ್ನಾಟಕ ರಾಜ್ಯದ ಕರ್ನಾಟಕ ಭೂಗಡಿಯಲ್ಲಿ, ಭೂಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾಗಿರುವಂತಹ ಕನ್ನಡಿಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಕನ್ನಡ ಭಾಷೆಯನ್ನು ಮೊಟ್ಟ ಮೊದಲ ಬಾರಿಗೆ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿರುವಂತಹ ರಾಜಮನೆತನ ಯಾವುದಪ್ಪ ಅಂದ ತಕ್ಷಣ ನಾವು ಬನವಾಸಿ ಕದಂಬರ ಅಂತ ಹೇಳ್ತೀವಿ. ಈ ಬನವಾಸಿ ಕದಂಬರ ಸಾಮ್ರಾಜ್ಯ ಸ್ಥಾಪನೆಯಾಗಿರುವ ಹಿನ್ನೆಲೆಯನ್ನು ನೋಡ್ತೀವಿ. ಪಲ್ಲವರಿಂದ ಆಗಿರುವಂತಹ ಅವಮಾನದ ಪ್ರತೀಕವೇ ಕರ್ನಾಟಕದ ಈ ಕುಂತಳ ಭೂ ಪ್ರದೇಶದಲ್ಲಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ. ಅದುವೇ ಬನವಾಸಿ ಕದಂಬರು ಅಂತ ಹೇಳ್ತೀವಿ. ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಪ್ರಾರಂಭಿಸುತ್ತಾರೆ. ಇವರು ಹಾಕಿರುವಂತಹ ಅಡಿಪಾಯವೇ ಕರ್ನಾಟಕದ ನೆಲ ಜಲ ಗಡಿಯಲ್ಲಿ ಇವರು ಹಾಕಿರುವಂತಹ ಸಾಮ್ರಾಜ್ಯದ ಅಡಿಪಾಯವೇ ಕ್ಷಾತ್ರವತಿಯ ಅಡಿಪಾಯವೇ ಅನೇಕ ರಾಜಮನೆತನಗಳು ಈ ಕನ್ನಡದ ಭೂಭಾಗದಲ್ಲಿ ಆಳ್ವಿಕೆ ಮಾಡ್ತವೆ. ಅಷ್ಟೇ ಅಲ್ಲ, ಇವತ್ತಿನ ಕರ್ನಾಟಕ ಎಂಬ ರಾಜ್ಯಕ್ಕೆ, ನಮ್ಮ ಈ ಕರ್ನಾಟಕ ಎಂಬ ರಾಜ್ಯಕ್ಕೆ ಅಡಿಪಾಯ ಹಾಕಿರುವುದೇ ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಆಗಿರುವಂತಹ ಕದಂಬರು ಅಂತ ನಾವು ಹೇಳಬಹುದು. ಅದೇ ರೀತಿ ಕದಂಬರ ಅಂದ ತಕ್ಷಣ ನಾವು ಅವರ ರಾಜಮನೆತನದ ಬಗ್ಗೆ, ಅವರ ಆಳ್ವಿಕೆಯ ಬಗ್ಗೆ ಸಂಪೂರ್ಣವಾಗಿ ನೋಡಿದೀವಿ. ರಾಜರ ಆಳ್ವಿಕೆ, ಮಯೂರ ವರ್ಮ ಯಾವ ರೀತಿ ಮಯೂರ ಶರ್ಮ ಮಯೂರ ವರ್ಮನಾದನು ಆ ರೀತಿ ಹಿಡ್ಕೊಂಡು ಮಯೂರ ವರ್ಮನಿಂದ ಹಿಡ್ಕೊಂಡು ಮಯೂರ ವರ್ಮ ನಂತರ ಕಂಗವರ್ಮ ನಂತರ ಅವನ ಮಗನಾದಂತಹ ಭಗೀರಥ ವರ್ಮ ನಂತರ ರಘುವರ್ಮ ಆಗಿರ್ಬೋದು, ಕಾಕಸ್ಥ ವರ್ಮ ಆಗಿರ್ಬೋದು. ಅವರ ನಂತರದ ದಿನಗಳಲ್ಲಿ ಕೊನೆಯದವರೆಗೆ ಕಾಕಸ್ಥ ವರ್ಮದ ನಂತರದ ದಿನಗಳಲ್ಲಿ ಶಾಂತಿವರ್ಮ. ಅದೇ ರೀತಿ ಸಾಮ್ರಾಜ್ಯವು ಡಿವೈಡ್ ಆಗಿ ಅಂದ್ರೆ ವಿಂಗಡಣೆಯಾಗಿ 4 ರಾಜಧಾನಿಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿರೋದು. ಕೊನೆಯ 2ನೇ ಕೃಷ್ಣವರ್ಮ ಅವರಿಗೆ ನಾವು ನೋಡ್ಕೊಂಡು ಬಂದಿದ್ವಿ. ಅವರ ಆಡಳಿತ ವ್ಯವಸ್ಥೆಯನ್ನು ನೋಡಿದೀವಿ, ಅದರೊಂದಿಗೆ ಅವರ ನಾಣ್ಯ ವ್ಯವಸ್ಥೆಯನ್ನು ನೋಡಿದೀವಿ. ಅವರ ಸಾಮ್ರಾಜ್ಯ ಎಲ್ಲಿವರೆಗೆ ವಿಸ್ತರಣೆಯಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳೋದು ಸಹಿತ ನೋಡಿದೀವಿ. ಅಂದ್ರೆ ಶಿವಮೊಗ್ಗ, ಧಾರವಾಡ, ಬೆಳಗಾವಿ ಹಾಗೂ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇವರ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು, ಅಲ್ಲಿವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ ಅಂತ ನಾವು ನೋಡ್ತೀವಿ. ಅದೇ ರೀತಿ ಆರ್ಥಿಕವಾಗಿ ನಾವು ನೋಡಿದಾಗ ಕೃಷಿಯೇ ಅವರ ಮೂಲ ಕಸುಬು ಆಗಿತ್ತು. ಕೃಷಿಯಿಂದಲೇ ಬರುವಂತ ಆದಾಯವೇ ಇವರಿಗೆ ಮೂಲವಾದ ಆದಾಯವಾಗಿತ್ತು ಅಂತ ನೋಡ್ತೀವಿ. ಭೂ ಕಂದಾಯ ವ್ಯವಸ್ಥೆ, ಮನೆಗಳಿಗೆ ಹಾಕುತ್ತಿರುವಂತಹ ಕಂದಾಯ ವ್ಯವಸ್ಥೆ, ಗೋಮಾಳದ ಮೇಲೆ ಹಾಕಿರುವಂತಹ ಕಂದಾಯ ವ್ಯವಸ್ಥೆ ಮತ್ತು ವೀಳ್ಯದ ಎಲೆಗಳ ಮೇಲೆ ಹಾಕಿರುವಂತಹ ತೆರಿಗೆಗಳನ್ನು ನಾವು ನೋಡ್ತೀವಿ. ಇದರಿಂದಲೇ ಆ ರಾಜ್ಯಕ್ಕೆ ಅಂದ್ರೆ ಕದಂಬ ಸಾಮ್ರಾಜ್ಯಕ್ಕೆ ಮೂಲವಾದ ಆದಾಯ ಬರ್ತಿತ್ತು. ಅದರೊಂದಿಗೆ ವಿದೇಶಿ ವ್ಯಾಪಾರವು ಹೊಂದಿದ್ರು. ಅಂದ್ರೆ ಸಮುದ್ರಗಳ ಮುಖಾಂತರ ವಿದೇಶಗಳೊಂದಿಗೆ, ಬೇರೆ ಬೇರೆ ದೇಶಗಳೊಂದಿಗೆ ಸಂಬಂಧ ಮತ್ತು ಸಂಪರ್ಕಗಳನ್ನು ಹೊಂದಿದ್ರು. ಆ ಮುಖಾಂತರವೂ ಸಹಿತ ಅವರು ಆದಾಯವನ್ನು ಪಡೆಯುತ್ತಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಬೆಳಗಾವಿ ಆಗಿರ್ಬೋದು, ಗೋವಪುರಿ ಆಗಿರ್ಬೋದು, ತಾಳಗುಂದ ಆಗಿರ್ಬೋದು, ಅದರೊಂದಿಗೆ ಬನವಾಸಿ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಅವರು ದೊಡ್ಡ ದೊಡ್ಡ ಮಾರುಕಟ್ಟೆಗಳ ವ್ಯವಸ್ಥೆಯನ್ನು ಹೊಂದಿದ್ರು. ಅಂದ್ರೆ ಇವತ್ತಿನ APMCಗಳು ಅಂತ ಹೇಳ್ತೀವಲ್ಲ, ಆ ಟೈಪ್ APMCಗಳನ್ನು ಹೊಂದಿದ್ರು ಅಂತ ಹೇಳ್ತೀವಿ. ಇವರ ಕಾಲದ ನಾಣ್ಯಗಳು ಅಂತ ನಾವು ನೋಡಿದಾಗ ನಾವು ಪದ್ಮಟಂಕ ಅಂತ ಹೇಳ್ತೀವಿ. ಅದೇ ರೀತಿ ಗದ್ಯಾನ ಅಂತ ಹೇಳ್ತೀವಿ. ಈ ಗದ್ಯಾನ ಮತ್ತು ಈ ಪದ್ಮಟಂಕಗಳು ಇವರ ಕಾಲದ ಮುಖ್ಯ ನಾಣ್ಯಗಳಾಗಿದ್ದವು. ಅದರ ಮೇಲೆ ಅವರ ರಾಜ್ಯ ಲಾಂಛನಗಳನ್ನು ಮೂಡಿಸುತ್ತಿದ್ದರು. ಆ ಮುಖಾಂತರ ನಾವು ಗೊತ್ತಾಗುತ್ತೆ. ಅದೇ ರೀತಿ ಇವರ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಬೇಕಾಗುತ್ತೆ. ಈ ಕ್ಲಾಸ್ ಅಲ್ಲಿ ಇವರ ಸಾಮಾಜಿಕ ವ್ಯವಸ್ಥೆಯಿಂದ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಇವರ ಸಾಮಾಜಿಕ ವ್ಯವಸ್ಥೆ ಅಂದ ತಕ್ಷಣ ಇವರು ಮೂಲತಃ ಬ್ರಾಹ್ಮಣ ಕುಲಕ್ಕೆ ಸೇರಿದವರು. ಚತುರ್ವರ್ಣ ವ್ಯವಸ್ಥೆ ಇವರ ಕಾಲದಲ್ಲಿ ಜಾರಿಯಲ್ಲಿತ್ತು. ಚತುರ್ವರ್ಣ ವ್ಯವಸ್ಥೆ ಭಾರತದಲ್ಲಿ ಗುಪ್ತರ ಕಾಲದಲ್ಲಿಯೂ ಜಾರಿಯಲ್ಲಿತ್ತು. ಇವರ ಕಾಲ ಅಂದ್ರೆ ಗುಪ್ತರು ಮತ್ತು ಇವರು ಉತ್ತರ ಭಾರತವನ್ನು ಗುಪ್ತರು ಆಳ್ವಿಕೆ ಮಾಡ್ತಿದ್ರು ಮತ್ತು ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಕುಂತಳ ಭೂ ಪ್ರದೇಶದಲ್ಲಿ ಈ ರಾಜಮನೆತನ ಆಳ್ವಿಕೆ ಮಾಡ್ತಿತ್ತು. ಇವರು ಚತುರ್ವರ್ಣ ವ್ಯವಸ್ಥೆಯನ್ನು ಹೊಂದಿದ್ರು. ಚತುರ್ವರ್ಣ ಅಂದ ತಕ್ಷಣ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಮತ್ತು ವೈಶ್ಯ ಅಂತ ಹೇಳ್ತೀವಿ. ಈ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಎಂಬ ವ್ಯವಸ್ಥೆ ಅವರು ಹೊಂದಿದ್ರು. ಬ್ರಾಹ್ಮಣರು ನಿಮ್ಗೆ ಗೊತ್ತಿರುವ ಹಾಗೆ ಬ್ರಾಹ್ಮಣರು ಮಂತ್ರಗಳನ್ನು ಪಠಿಸುವುದು, ಕ್ಷತ್ರಿಯರ ಅಂದ ತಕ್ಷಣ ರಾಜ್ಯಭಾರವನ್ನು ಮಾಡುವುದು, ವೈಶ್ಯರ ಅಂದ ತಕ್ಷಣ ಅವರು ವ್ಯಾಪಾರ ವಹಿವಾಟಿಗಳನ್ನು ಮಾಡುವುದು ಮತ್ತು ಶೂದ್ರರ ಅಂದ ತಕ್ಷಣ ಸೇವೆಯನ್ನು ಸಲ್ಲಿಸುವುದು, ಅಂದ್ರೆ ಇವರೆಲ್ಲರಿಗೆ ಸೇವೆಯನ್ನು ಕೊಡುವುದು ಅಂತ ಹೇಳ್ತಿದ್ರು. ಅದೇ ರೀತಿ ಇವರಲ್ಲಿ ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇತ್ತು. ಭಾರತದಲ್ಲಿ ಮಾತೃ ಪ್ರಧಾನ ಮತ್ತು ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ನೋಡ್ತೀವಿ. ಅದೇ ರೀತಿ ಶಾತವಾಹನರನ್ನು ನೋಡಿದಾಗ ಶಾತವಾಹನರ ಕಾಲದಲ್ಲಿ ಮಾತೃ ಪ್ರಧಾನ ಅಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬ ರಾಜ, ಶಾತವಾಹನರ ಪ್ರತಿಯೊಬ್ಬ ದೊರೆ ತನ್ನ ಹೆಸರಿನ ಮುಂದೆ ತನ್ನ ತಾಯಿ ಹೆಸರನ್ನು ಹಾಕುತ್ತಿದ್ದ. ಮತ್ತು ಅಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಸ್ತ್ರೀಯರಿಗೆ ಸ್ಥಾನಮಾನ ಇತ್ತು. ಅದೇ ರೀತಿ
ಅಪ್ರಾಪ್ತ ಬಾಲಕರಿದ್ದ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗುವಂತ ಅಧಿಕಾರ ಸ್ತ್ರೀಯರಿಗೆ ಕೊಡ್ತಿದ್ರು. ಒಟ್ಟಿನಲ್ಲಿ ಅಂದ್ರೆ ಮಾತೃಪ್ರಧಾನ ವ್ಯವಸ್ಥೆ ಹೊಂದಿರುವಂತಹ ರಾಜಮನೆತನ ಭಾರತದಲ್ಲಿ ಒಂದೇ ಒಂದಾಗಿದೆ. ಯಾವ್ದಪ್ಪ? ಶಾತವಾಹನರು. ಅದರ ನಂತರ ದಿನಗಳಲ್ಲಿ ಬರುವಂತಹ ಎಲ್ಲ ರಾಜಮನೆತನಗಳು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿದವು. ಅದೇ ರೀತಿ ಇವರು ಸಹಿತ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿದ್ರು. ಇವರ ಧಾರ್ಮಿಕ ವ್ಯವಸ್ಥೆಯಲ್ಲಿ ಧರ್ಮಗಳಂತ ನೋಡಿದಾಗ ಇವರು ಮೂಲತಃ ಬ್ರಾಹ್ಮಣರಾದ ಕಾರಣಕ್ಕಾಗಿ ಹಿಂದೂ ಧರ್ಮಕ್ಕೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಅದರೊಂದಿಗೆ ಹಿಂದೂ ಧರ್ಮದೊಂದಿಗೆ ಎಷ್ಟರ ಮಟ್ಟಿಗೆ ಹಿಂದೂ ಧರ್ಮವನ್ನು ಬೆಳೆಸಲು ಪ್ರಚೋದನೆಯನ್ನು ಕೊಡ್ತಾರೆ, ಅದೇ ರೀತಿ ಇವರು ಬೌದ್ಧ ಧರ್ಮ ಆಗಿರಬಹುದು, ಜೈನ ಧರ್ಮ ಆಗಿರ್ಬೋದು, ಈ ಎರಡೂ ಧರ್ಮಗಳಿಗೂ ಸಹಿತ ಅದರಷ್ಟೇ ಪ್ರೇರಣೆಯನ್ನು ಕೊಡ್ತಾರೆ, ಅದರಷ್ಟೇ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ. ಇವರು ಬ್ರಾಹ್ಮಣರಾಗಿದ್ದು ಮಾನವ್ಯ ಗೋತ್ರಕ್ಕೆ ಸೇರಿರುವಂತರು. ಇವರು ಹರತಿ ಪುತ್ರರಾಗಿದ್ದಕ್ಕಾಗಿ ಹಿಂದೂ ಧರ್ಮವನ್ನು ಬೆಳೆಸುವುದರಲ್ಲಿ ಯಾವುದೇ ರೀತಿಯ ಮುಜುಗರ ಪಡುವುದಿಲ್ಲ, ಹಿಂದೂ ಧರ್ಮಕ್ಕೆ ಬೆಂಬಲವನ್ನು ಕೊಡ್ತಾರೆ. ಅದೇ ರೀತಿ ಜೈನ ಧರ್ಮ ಅಂತ ನೋಡಿದಾಗ ಇವರು ಕಟ್ಟಿರುವಂತಹ ಬಸದಿಗಳನ್ನು ನೋಡಬಹುದು. ಹಿಂದೂ ಧರ್ಮ ಅಂದ ತಕ್ಷಣ ನಾವು ಇವರು ಮೂಲತಃ ಶೈವ ಧರ್ಮವನ್ನು ಫಾಲೋ ಮಾಡ್ತಿದ್ರು. ನಾವು ಹಿಂದೂ ಧರ್ಮದಲ್ಲಿ ಶೈವ ಮತ್ತು ವೈಷ್ಣವ ಅಂತ ಹೇಳಿ ನಾವು ಡಿವೈಡ್ ಮಾಡ್ತೀವಿ. ಅಂದ್ರೆ ವಿಷ್ಣುವಿನ ಆರಾಧಕರು ವೈಷ್ಣವರು ಅಂತ ಹೇಳಿದಾಗ ಶಿವನ ಆರಾಧಕರು ನಾವು ಶೈವರು ಅಂತ ಹೇಳ್ತೀವಿ. ಇವರು ಮೂಲತಃ ಶೈವ ಪಂಥವನ್ನು ಫಾಲೋ ಮಾಡ್ತಿದ್ರು. ಅದೇ ರೀತಿ ಜೈನ ಧರ್ಮ ಅಂದಾಗ ಹನಗಲ್ ಮತ್ತು ಕುಲಗೇರಿಗಳಲ್ಲಿ ಜಿನಾಲಯಗಳನ್ನು ಸ್ಥಾಪಿಸಿದ್ದಾರೆ. ಹನಗಲ್ ಮತ್ತು ಕುಲಗೇರಿಗಳಲ್ಲಿ ಜಿನಾಲಯಗಳನ್ನು ಸ್ಥಾಪಿಸಿದ್ದಾರೆ. ಅದೇ ರೀತಿ ಜೈನ ಉತ್ಸವ ಆಚರಣೆ ಮಾಡ್ತಿದ್ರು. ಅಂದ್ರೆ ಪ್ರತಿ ವರ್ಷ ಕಾರ್ತಿಕ ಮಾಸನಂದು ಜಿನೇಂದ್ರ ಉತ್ಸವ, ಯಾವುದು ಜಿನೇಂದ್ರ ಉತ್ಸವ ಅಂತ ಹೇಳಿ ಒಂದು ಉತ್ಸವವನ್ನು ಆಚರಣೆ ಮಾಡ್ತಿದ್ರು. ಜಿನೇಂದ್ರ ಉತ್ಸವ ಎಂಬ ಒಂದು ಉತ್ಸವವನ್ನು ಆಚರಣೆ ಮಾಡ್ತಿದ್ರು. ಅದೇ ರೀತಿ ಅಷ್ಟೇ ಅಲ್ಲದೆ ಇವರು ಶೈವ ಧರ್ಮೀಯರಾಗಿದ್ದ ಕಾರಣಕ್ಕಾಗಿ ಪ್ರಣಮೇಶ್ವರ ದೇವಾಲಯದ ಪಕ್ಕದಲ್ಲಿ, ಅಂದ್ರೆ ಪ್ರಣಮೇಶ್ವರ ದೇವಾಲಯದ ವಾತಾವರಣದಲ್ಲಿ, ಪ್ರಣಮೇಶ್ವರ ದೇವಾಲಯದ ಮುಂದೆ ಒಂದು ಪ್ರಣಮೇಶ್ವರ ತಟಾಕ ಅಂತ ಹೇಳಿ ಇವರ ಕಾಲದಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಕಾಕುಸ್ಥ ವರ್ಮ ಈ ಪ್ರಣಮೇಶ್ವರ ದೇವಾಲಯದ ಸಮೀಪ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾನೆ. ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಪ್ರಣಮೇಶ್ವರ ತಟಾಕ ಅಂತ ಹೇಳಿ ಕರೀತಾರೆ. ನಾವು ಇವರ ರಾಜಧಾನಿ ಅಂದ ತಕ್ಷಣ ನಾವು ಬನವಾಸಿ ಅಂತ ಹೇಳಿದ್ವಿ. ಬನವಾಸಿ ಅಂದ ತಕ್ಷಣ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಬನವಾಸಿ ಉತ್ಸವವನ್ನು ಆಚರಣೆ ಮಾಡುತ್ತೆ. ಕದಂಬೋತ್ಸವ ಅಂತೇಳಿ ನಾವು ಕದಂಬೋತ್ಸವವನ್ನು ಆಚರಣೆ ಮಾಡುತ್ತಾ ಎಲ್ಲಿಯಪ್ಪ ಅಂದ್ರೆ ಈ ಬನವಾಸಿಯಲ್ಲಿ ಆಚರಣೆ ಮಾಡುತ್ತೆ. ಬನವಾಸಿಯಲ್ಲಿ ಒಂದು ಭವ್ಯವಾದ ಮಂದಿರವನ್ನು ಕಟ್ತಾರೆ, ಮಧುಕೇಶ್ವರ ದೇವಾಲಯ ಅಂತ ಹೇಳ್ತೀವಿ. ಇವರ ಕುಲದೇವರು ಮತ್ತು ಇವರ ಆರಾಧ್ಯ ದೇವರನ್ನು ನೋಡಿದ ತಕ್ಷಣ ನಾವು ಈ ವ್ಯವಸ್ಥೆಯನ್ನು ನೋಡ್ತೀವಿ. ಕುಲದೇವರು ಮತ್ತು ಆರಾಧ್ಯ ದೇವರು ಅಂದ ತಕ್ಷಣ ಬನವಾಸಿಯ ಮಧುಕೇಶ್ವರ ದೇವಾಲಯ ಮತ್ತು ತಾಳಗುಂದದ ಪ್ರಣಮೇಶ್ವರ ದೇವಾಲಯ ಅಂತ ಹೇಳ್ತೀವಿ. ಈ ಪ್ರಣಮೇಶ್ವರ ದೇವಾಲಯ ಮತ್ತು ಮಧುಕೇಶ್ವರ ದೇವಾಲಯ ನೋಡಿದಾಗ ಕುಲದೇವರು ಮತ್ತು ಆರಾಧ್ಯ ದೇವರು ಅಂತ ನೋಡ್ತೀವಿ. ಇವರು ಬ್ರಾಹ್ಮಣರಾಗಿದ್ದು ಇವರು ಶೈವ ಧರ್ಮದ ಶೈವ ಧರ್ಮದ ಅನುಯಾಯಿಗಳಾಗಿರ್ತಾರೆ. ಅಷ್ಟೇ ಅಲ್ಲ, ಇವರು ಜೈನ ಧರ್ಮಕ್ಕೂ ಮತ್ತು ಬೌದ್ಧ ಧರ್ಮಕ್ಕೂ ಅಷ್ಟೇ ರೀತಿಯಲ್ಲಿ ಪ್ರಚೋದನೆಯನ್ನು ನೀಡುತ್ತಾರೆ, ಅಂದ್ರೆ ಅಷ್ಟೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ. ಅದೇ ರೀತಿ ಇವರು ಭಾಷಾ ಮತ್ತು ಸಾಹಿತ್ಯಕ್ಕೂ ಸಹಿತ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭಾಷಾ ಮತ್ತು ಸಾಹಿತ್ಯ ಅಂದ ತಕ್ಷಣ ಇವತ್ತು ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು, ಈ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ಕೊಂಡು ನಾನು ಕನ್ನಡ ಭಾಷೆಯನ್ನು ನಾನು ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಕನ್ನಡ ಭಾಷೆಯಲ್ಲಿ ನಾನು ನಿಮ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಲ್ಲ, ಕನ್ನಡ ಭಾಷೆಯಲ್ಲಿ ನಾನು ನಿಮ್ಗೆ ಏನೇ ಉಪದೇಶವನ್ನು ಕೊಡ್ತಾ ಇದ್ದೀನಲ್ಲ, ಈ ಎಲ್ಲಕ್ಕೂ ಕಾರಣ ಅಂದ್ರೆ ಇವರೇ ಅಂತ ಹೇಳ್ತೀವಿ. ಮೊಟ್ಟ ಮೊದಲ ಬಾರಿಗೆ ಕನ್ನಡ ಭಾಷೆಗೆ ರಾಜಮರ್ಯಾದೆಯನ್ನು ಕೊಟ್ಟಿರುವಂತಹ ರಾಜಮನೆತನ ಅಂತ ಹೇಳ್ತೀವಿ. ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡು ಅವತ್ತು ನಮ್ಮ ಕನ್ನಡ ಭಾಷೆಯನ್ನು ಬೆಳೆಸಲು ಪ್ರಾರಂಭಿಸಿದವರು ಕದಂಬರು ಅಂತ ಹೇಳ್ತೀವಿ. ಇವರು ನಮ್ಮ ಕನ್ನಡ ಭಾಷೆಯನ್ನು ಮತ್ತು ಸಾಹಿತ್ಯವನ್ನು ಬೆಳೆಸುವುದರಲ್ಲಿ ಇವರದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಇವರು ಕನ್ನಡ ಭಾಷೆ ಆಗಿರಬಹುದು, ಸಂಸ್ಕೃತ ಭಾಷೆ ಆಗಿರಬಹುದು, ಪ್ರಾಕೃತ ಭಾಷೆ ಆಗಿರಬಹುದು, ಈ ಮೂರು ಭಾಷೆಗಳನ್ನು ಆಡಳಿತದಲ್ಲಿ ಬೆಳೆಸಿದ್ದಾರೆ. ಇವರು ಈ ಮೂರು ಭಾಷೆಗಳನ್ನು ಬೆಳೆಸಿದ್ದಾರೆ. ಇವರ ಶಾಸನಗಳು, ಇವರ ಮುಖ್ಯವಾಗಿ ನಾವು ನೋಡುತ್ತಿರುವಂತಹ ಆಧಾರಗಳಲ್ಲಿ ಶಾಸನಗಳು ಅಂತ ಹೇಳ್ತೀವಿ. ಇವರ ಶಾಸನಗಳನ್ನು ನಾವು ನೋಡಿದಾಗ ಈ ಮೂರು ಭಾಷೆಗಳಲ್ಲಿ ಶಾಸನಗಳನ್ನು ನೋಡ್ತೀವಿ. ಅದೇ ರೀತಿ ಇಲ್ಲಿ ನೋಡ್ರಿ, ಚಂದ್ರವಳಿ ಶಾಸನ ಅಂತ ಹೇಳ್ತೀವಿ. ಈ ಚಂದ್ರವಳಿ ಶಾಸನವನ್ನು ಹೊರಡಿಸಿದವರು ಯಾರಪ್ಪ ಅಂದ್ರೆ ಮಯೂರ ವರ್ಮ. ಈ ಮಯೂರ ವರ್ಮ ಚಂದ್ರವಳಿಯಲ್ಲಿ ಒಂದು ಕೆರೆಯನ್ನು ಕಟ್ಟಿ ಶಾಸನವನ್ನು ಹೊರಡಿಸ್ತಾನೆ. ಅದು ಯಾವ್ದಪ್ಪ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ ಅಂತ ಹೇಳ್ತೀವಿ. ಯಾವ ಭಾಷೆಯಲ್ಲಿ? ಸಂಸ್ಕೃತ ಭಾಷೆಯಲ್ಲಿ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ಹಾಲ್ಮಡಿ ಶಾಸನ ಅಂತೀವಿ. ಈ ಹಾಲ್ಮಡಿ ಶಾಸನ ಎಲ್ಲಿ ಬರುತ್ತಪ್ಪ ಅಂದ್ರೆ ಇವತ್ತಿನ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಹಾಸನ ಜಿಲ್ಲೆಯ ಹಲ್ಮಡಿ ಎಂಬ ಪ್ರದೇಶದಲ್ಲಿ ಹಲ್ಮಡಿ ಶಾಸನ ಬರುತ್ತೆ. ಈ ಹಲ್ಮಡಿ ಶಾಸನವು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತೀವಿ. ಯಾವ ರೀತಿ ನಾವು ಚಿಕ್ಕ ಮಕ್ಕಳಿಗೆ ಕರ್ನಾಟಕದ ಬಗ್ಗೆ ಹೇಳ್ತೀವಲ್ಲ, ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು, ಕರ್ನಾಟಕ ರಾಜ್ಯದ
ಕರ್ನಾಟಕ ಎಂದ ಹೆಸರು ಯಾವಾಗ ಬಂತು, ಕರ್ನಾಟಕ ರಾಜ್ಯದ ಲಾಂಛನ ಯಾವ್ದು ಅಂತ ಹೇಳ್ತೀವಿ. ಆ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಕರ್ನಾಟಕ ರಾಜ್ಯದ ಮೊದಲ ಶಾಸನ ಯಾವ್ದು ಅಂತ ಕೇಳ್ತೀವಿ. ಯಾವ್ದಪ್ಪ? ಹಲ್ಮಡಿ ಶಾಸನ. ಈ ಹಲ್ಮಡಿ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೂರ್ವದ ಹಳೆಗನ್ನಡ ಭಾಷೆಯನ್ನು ಬಳಸಲಾಯಿತು. ಕನ್ನಡದ ಭಾಷೆ, ಹಳೆಗನ್ನಡ ಭಾಷೆಯನ್ನು ಬಳಸಿರುವಂತಹ ಅಥವಾ ಕನ್ನಡ ಭಾಷೆಯನ್ನು ಬಳಸಿರುವಂತಹ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂದ್ರೆ ಹಲ್ಮಡಿ ಶಾಸನ. ಈ ಹಲ್ಮಡಿ ಶಾಸನ ಕಾಕುಸ್ಥವರ್ಮನ ಕಾಲದಲ್ಲಿ ಹೊರಡಿಸ್ತಾರ ಅಂತ ಹೇಳ್ತಾರ. ತಳಗುಂದ ಶಾಸನ ಕಾಕುಸ್ಥವರ್ಮನ ಕಾಲದಲ್ಲಿ ಹೊರಡಿಸ್ತಾರ ಅಂತ ಹೇಳ್ತಾರ. ಮೊಟ್ಟ ಮೊದಲ ಬಾರಿಗೆ ಕಾಕುಸ್ಥವರ್ಮನೆ ಕನ್ನಡ ಭಾಷೆಯನ್ನು ತನ್ನ ರಾಜ್ಯ ಭಾಷೆಯನ್ನಾಗಿ ಪ್ರಾರಂಭಿಸ್ತಾನೆ. ಅದೇ ರೀತಿ ಈ ತಾಳಗುಂದ ಶಾಸನವು ಸಂಸ್ಕೃತದಲ್ಲಿದೆ. ಈ ಸಂಸ್ಕೃತದಲ್ಲಿರುವಂತಹ ಅತ್ಯಂತ ಹಳೆಯ ಶಾಸನ ಅಂತ ನೋಡಿದಾಗ ನಾವು ತಾಳಗುಂದ ಶಾಸನ ಅಂತ ನೋಡ್ತೀವಿ. ಅಂದ್ರೆ ಇವರು ಕನ್ನಡ ಭಾಷೆ ಅಷ್ಟೇ ಅಲ್ಲ, ಪ್ರಾಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆಯನ್ನು ಬೆಳೆಸುವುದರಲ್ಲಿ ಅತ್ಯಂತವಾದ ಕೊಡುಗೆಯನ್ನು ನೀಡಿದ್ದಾರೆ. ಶಿಕ್ಷಣ ವ್ಯವಸ್ಥೆಗೂ ಸಹಿತ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಯಾಕಂದ್ರೆ ಕುಲದಿಂದ ಬ್ರಾಹ್ಮಣರಾದಂತಹ ಇವರು ಶಿಕ್ಷಣ ವ್ಯವಸ್ಥೆಗೂ ಸಹಿತ ಅಷ್ಟರ ಮಟ್ಟಿಗೆ ಅವರು ಬೆಂಬಲವನ್ನು ನೀಡಿದ್ದಾರೆ. ಶಿಕ್ಷಣ ವ್ಯವಸ್ಥೆ ಅಂತ ನೋಡಿದ ತಕ್ಷಣ ಆ ಸಮಯದಲ್ಲಿ ಯೂನಿವರ್ಸಿಟಿಗಳು ಅಂತ ನೋಡಿದಾಗ ಒಂದು ತಕ್ಷಶಿಲೆ ಮತ್ತು ಎರಡನೇದು ನಾವು ತಕ್ಷಶಿಲೆ ಅಂದ ತಕ್ಷಣ ಒಂದು ತಕ್ಷಶಿಲೆ ಆಗತ್ತೆ, ಬಿಟ್ರೆ ನಳಂದ ವಿಶ್ವವಿದ್ಯಾಲಯ ಆಗತ್ತೆ. ಬಟ್ ಈ ಉತ್ತರ ಭಾರತದ ತರಹ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಶಿಕ್ಷಣ ವ್ಯವಸ್ಥೆ ಇದ್ರೂ ಸಹಿತ ಯೂನಿವರ್ಸಿಟಿಗಳು ಇರಲಿಲ್ಲ, ಅಂದ್ರೆ ವಿಶ್ವವಿದ್ಯಾಲಯಗಳು ಇರಲಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇವರು ದೇವಾಲಯಗಳಲ್ಲಿ, ಅಗ್ರಹಾರಗಳಲ್ಲಿ, ಹಿಂದೂ ಮಠಗಳಲ್ಲಿ ಮತ್ತು ಬೌದ್ಧ ಮಠಗಳಲ್ಲಿ, ಅದೇ ರೀತಿ ಬ್ರಹ್ಮಪುರಿಗಳಲ್ಲಿ ಶಿಕ್ಷಣವನ್ನು ಬೋಧಿಸುತ್ತಿದ್ದರು ಅಂತ ಹೇಳ್ತೀವಿ. ಎಲ್ಲಿ? ದೇವಾಲಯಗಳು, ಅಗ್ರಹಾರಗಳು, ಅದೇ ರೀತಿ ಘಟಿಕಾ ಸ್ಥಳಗಳಲ್ಲಿಯೂ ಸಹಿತ ಶಿಕ್ಷಣವನ್ನು ಬೋಧಿಸುತ್ತಿದ್ದರು. ಇವರು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಘಟಿಕಾ ಸ್ಥಾನಗಳಲ್ಲಿ ಕೊಡುತ್ತಿದ್ರು. ಈ ಘಟಿಕಾ ಸ್ಥಳಕ್ಕೇನೆ ಶಿಕ್ಷಣ ಪಡೆಯಲು ಹೋಗಿರುವಂತಹ ಮಯೂರವರ್ಮ ಅವಮಾನವಾಗಿ ಬಂದು ಈ ಕನ್ನಡದ ನೆಲ ಜಲ ಗಡಿಯಲ್ಲಿರುವಂತಹ ಜನರನ್ನು ಒಂದುಗೂಡಿಸಿ ಒಂದು ಕರ್ನಾಟಕದ ಈ ಭವ್ಯವಾದಂತಹ ಸಾಮ್ರಾಜ್ಯವನ್ನು, ಕರ್ನಾಟಕದಲ್ಲಿ ಭವ್ಯವಾದಂತಹ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ. ಈ ಘಟಿಕಾ ಸ್ಥಳವೇ ಅದಕ್ಕೆ ಕಾರಣೀಭೂತ. ಯಾಕಂದ್ರೆ ಉನ್ನತ ಶಿಕ್ಷಣಕ್ಕಾಗಿ ಕಂಚಿಗೆ ಹೋಗಿದ್ದ, ಘಟಿಕಾ ಸ್ಥಳಕ್ಕೆ ಶಿಕ್ಷಣವನ್ನು ಪಡೆಯಲು ಹೋಗಿದ್ದ. ಅಲ್ಲಾಗಿರುವಂತ ಅವಮಾನವೇ ಈ ಭವ್ಯವಾದ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕುತ್ತೆ. ಅದೇ ರೀತಿ ಇವರು ಘಟಿಕಾ ಸ್ಥಳಗಳಲ್ಲಿ ಶಿಕ್ಷಣವನ್ನು ಕೊಡುತ್ತಿದ್ರು. ಈ ಘಟಿಕಾ ಸ್ಥಳಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇವರು ಘಟಿಕ ಸಾಹಸಿ ಎಂದು ಕರೆಯುತ್ತಿದ್ರು. ಏನಂತ? ಘಟಿಕ ಸಾಹಸಿ ಎಂದು ಕರೆಯುತ್ತಿದ್ರು. ಇದೇ ರೀತಿ ಇವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಅದೇ ರೀತಿ ಶಿಕ್ಷಕರಿಗೂ ಸಹಿತ ಅವರದೇ ಆದಂತಹ ಸ್ಥಾನಮಾನವನ್ನು ಕೊಟ್ಟಿದ್ರು. ಈಗ ಅಗ್ರಹಾರಗಳಂತ ಹೇಳ್ತೀವಿ. ಅಗ್ರಹಾರಗಳು ಅಂದ್ರೆ ಏನಪ್ಪಾ? ಘಟಿಕಾ ಸ್ಥಳಗಳು ಅಂದ ತಕ್ಷಣ ಉನ್ನತ ಶಿಕ್ಷಣದ ಸ್ಥಾನಮಾನ ಅಂತ ಗೊತ್ತಾಯ್ತು, ಉನ್ನತ ಶಿಕ್ಷಣ ಕೊಡುವಂತಿರುವಂತಹ ವ್ಯವಸ್ಥೆ ಅಂತ ಹೇಳ್ತೀವಿ. ಆದ್ರೆ ಅಗ್ರಹಾರಗಳು ಅಂದ ತಕ್ಷಣ ಬ್ರಾಹ್ಮಣರು ವಾಸ ಮಾಡುತ್ತಿರುವಂತ ಹಳ್ಳಿಗಳು ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಬರುತ್ತೆ, 144 ಗ್ರಾಮಗಳನ್ನು ದಾನದತ್ತಿಯಾಗಿ ಕೊಡುತ್ತಾನೆ ಮಯೂರವರ್ಮ ಅಂತ ಹೇಳ್ತೀವಿ. ಅಂದ್ರೆ ಬ್ರಾಹ್ಮಣರು ವಾಸ ಮಾಡುತ್ತಿರುವಂತಹ ಹಳ್ಳಿಗಳಲ್ಲಿ ಪ್ರತಿಯೊಂದು ಬ್ರಾಹ್ಮಣರ ಮನೆಗಳಲ್ಲಿ ಶಿಕ್ಷಣವನ್ನು ಕೊಡ್ತಿದ್ರು. ಗುರುಕುಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಗುರುಕುಲ್ ಸಿಸ್ಟಮ್ ಅನ್ನು ಕೊಡ್ತಿದ್ರು. ಅವಾಗ ಅಲ್ಲಿರುವಂತ ತಂತ್ರ ಮಂತ್ರಗಳನ್ನು ಪಠಿಸುವುದು, ಇವೆಲ್ಲ ವ್ಯವಸ್ಥೆಯನ್ನು ಈ ಬ್ರಾಹ್ಮಣ ವಾಸ ಮಾಡುತ್ತಿರುವಂತಹ ಅಗ್ರಹಾರಗಳಲ್ಲಿ ಕೊಡುತ್ತಿದ್ರು. ಅದೇ ರೀತಿ ಕರ್ನಾಟಕದಲ್ಲಿರುವಂತಹ ಅಗ್ರಹಾರಗಳು ಅಂತ ನೋಡಿದಾಗ ನಾಗಲಿ ಅಗ್ರಹಾರ, ಲಕ್ಕುಂಡಿಯಲ್ಲಿ ಒಂದು ಅಗ್ರಹಾರ ಇರುತ್ತೆ, ಮತ್ತೆ ಸಾಳೋಟಿಗೆಯಲ್ಲಿ ಒಂದು ಅಗ್ರಹಾರ ಮತ್ತು ಹರಿಪುರದಲ್ಲಿ ಒಂದು ಅಗ್ರಹಾರಗಳು ಅಂತ ನೋಡ್ತೀವಿ. ಈ ಅಗ್ರಹಾರ ವ್ಯವಸ್ಥೆಗಳು ಇದ್ದವು ಅಂತ ಹೇಳ್ತೀವಿ. ಅದೇ ರೀತಿ ಇವ್ರ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನೋಡ್ತೀವಿ. ನಾವು ಏನು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನೋಡ್ತೀವಿ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರದೇ ಆದಂತಹ ಕೊಡುಗೆಗಳನ್ನು ನೋಡ್ತೀವಿ. ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಇವತ್ತಿಗೂ ಸಹಿತ ಈ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಹೇಳ್ತೀವಲ್ಲ, ಈ ಎಲ್ಲಾ ವಾಸ್ತುಶಿಲ್ಪಗಳನ್ನು ಇವತ್ತಿಗೂ ಸಹಿತ ಸುಭದ್ರವಾಗಿ ಕಾಯ್ಕೊಂಡು ಬಂದಿದೆ. ಅಲ್ಲಿರುವಂತಹ ಪರಿಸರ ವ್ಯವಸ್ಥೆ, ಅಲ್ಲಿರುವಂತಹ ಸಂಪೂರ್ಣ ವಾತಾವರಣವನ್ನು ಶುದ್ಧಗೊಳಿಸಿ, ಸ್ವಚ್ಛಗೊಳಿಸಿ, ಅಲ್ಲಿ ವ್ಯವಸ್ಥಿತವಾಗಿ ಜಗತ್ತಿನ ಅನೇಕ ದೇಶಗಳಿಂದ ಪ್ರವಾಸಿಗರನ್ನು ಸೆಳೆಯುವುದಕ್ಕೋಸ್ಕರ ಈ ಕನ್ನಡ ನಾಡಿನ ಜಲ ನೆಲದ ಬಗ್ಗೆ, ಈ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಜಗತ್ತಿನ ತುಂಬೆಲ್ಲ ಹೊರಡಿಸುವಂತಹ ಕೆಲಸ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಎಲ್ಲಿಯೂ ಸಹಿತ ಕಡಿಮೆ ಆಗಿಲ್ಲ. ಯಾಕಂದ್ರೆ ನಾವು ಯಾವತ್ತೂ ಸಹಿತ ನಮ್ಮ ಪ್ರವಾಸೋದ್ಯಮ ಇಲಾಖೆ ಬಗ್ಗೆ ಯಾವತ್ತೂ ಹೆಮ್ಮೆ ಪಡಬೇಕು. ಯಾವ ಸ್ಥಳಕ್ಕೆ ನಾವು ವಿಸಿಟ್ ಕೊಡ್ತೀವಿ, ಯಾವ ಸ್ಥಳಕ್ಕೆ ನಾವು ಭೇಟಿ ಕೊಡ್ತೀವಲ್ಲ, ಕರ್ನಾಟಕ ರಾಜ್ಯದ ಪೌರಾಣಿಕ ಸ್ಥಳಗಳಿಗೆ ನಾವು ನೋಡಿದಾಗ ಎಲ್ಲಾ ಸ್ಥಳಗಳಲ್ಲೂ ಸ್ವಚ್ಛಂದವಾದ ವಾತಾವರಣ, ಅಲ್ಲಿರುವಂತಹ
ನಾವೇನು ಅಲ್ಲಿ ಹೋದ ತಕ್ಷಣ ಗೈಡ್ಗಳು ಸಿಗ್ತಾರಲ್ಲ, ಆ ಗೈಡ್ಗಳು ಕೊಡುತ್ತಿರುವಂಥ ಇನ್ಫಾರ್ಮೇಶನ್ಸ್, ಅಲ್ಲಿರುವಂಥ ಅವ್ರು ಕೊಡುತ್ತಿರುವಂಥ ಇನ್ಫಾರ್ಮೇಶನ್ಸ್ ನಾವು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ವ್ಯವಸ್ಥೆ ಇತ್ತು, ಕರ್ನಾಟಕ ರಾಜ್ಯದ ಈ ನೆಲವನ್ನು ಯಾವ ರೀತಿ ಸುವರ್ಣ ಯುಗಗಳು ಆಗಿ ಹೋಗಿದವ, ಅವೆಲ್ಲವುಗಳು ಈ ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯು ಯಾವತ್ತಿಗೂ ಸಹಿತ ಯಾವುದರಲ್ಲಿಯೂ ಕಡಿಮೆ ಇಲ್ಲದ ಹಾಗೆ ಜಗತ್ತಿನ ತುಂಬೆಲ್ಲ ಕನ್ನಡ ನಾಡಿನ ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ, ಕನ್ನಡ ನಾಡಿನ ಜನರ ಬೌದ್ಧಿಕ ಶಕ್ತಿಯನ್ನು ಜಗತ್ತಿನ ತುಂಬೆಲ್ಲ ಹರಡಿಸುವುದರಲ್ಲಿ ಎಲ್ಲಿಯೂ ಸಹಿತ ಕಡಿಮೆ ಆಗಿಲ್ಲ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಈ ಕಲೆ ಮತ್ತು ವಾಸ್ತುಶಿಲ್ಪ ಅಂದ ತಕ್ಷಣ ನಾವು ಕದಂಬರ ದೇವಾಲಯಗಳನ್ನು ನೋಡ್ತೀವಿ. ಈ ಕದಂಬರ ದೇವಾಲಯಗಳಲ್ಲಿ ಒಂದು ವೈಶಿಷ್ಟ್ಯವಾದಂತಹ ಕಟ್ಟಡ ವ್ಯವಸ್ಥೆಗಳು ಇದ್ದವು. ವಿಮಾನಗಳಂತ ಹೇಳ್ತೀವಿ, ವಿಮಾನ ವ್ಯವಸ್ಥೆ ಅಂತ ಹೇಳ್ತೀವಿ. ಗರ್ಭಗುಡಿಗಳೆಲ್ಲ ಕಟ್ಟಡಗಳು ಅಂತ ಹೇಳ್ತೀವಿ. ಅದೇ ರೀತಿ ಪಿರಾಮಿಡ್ ಆಕಾರದ ಶಿಖರ ವ್ಯವಸ್ಥೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿದಾಗ ಇಲ್ಲಿ ನೋಡಿ, ಗರ್ಭಗುಡಿಗಳ ಎದುರಿಗೆ ಮೊಗಸಾಲೆ ಅಂತ ಹೇಳ್ತೀವಿ. ಮೊಗಸಾಲೆ ಎಂಬ ಸ್ವರೂಪದ ಕಟ್ಟಡಗಳನ್ನು ನೋಡ್ತೀವಿ. ಅದೇ ರೀತಿ ಕದಂಬರ ವಿಮಾನ ಇರುವ ಗಣ್ಯ ಕೊಡುಗೆ ಅಂತ ವಿಮಾನ ಆಕಾರದ ಒಳಗಿನ ಕಟ್ಟಡಗಳನ್ನು ನೋಡಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಂಗ್ರಳಿ ಅಂತ ಹೇಳ್ತಾರೆ. ಇಲ್ಲಿ ಕಾಂದ್ರೋಳಿ ಅಂತ ಬರ್ತಲ್ಲ, ಈ ಕಂಗ್ರಳಿ ಎಂಬ ಪ್ರದೇಶದಲ್ಲಿ ಬೆಳಗಾವಿ ಸಿಟಿಯಲ್ಲಿ ಬರುತ್ತಾ ಇಲ್ಲಿ ಶಂಕರ ದೇವನ ಮಂದಿರ ಬರುತ್ತೆ. ಈ ಶಂಕರ ದೇವನ ಮಂದಿರವನ್ನು ನೋಡಿದಾಗ ಇಲ್ಲಿರುವಂತಹ ವಿಮಾನ ವ್ಯವಸ್ಥೆ, ಅಂದ್ರೆ ವಿಮಾನ ರೀತಿಯ ಕಟ್ಟಡ ವ್ಯವಸ್ಥೆ ನಾವು ನೋಡಿದಾಗ, ಒಳಗಿರುವಂತಹ ವಿಮಾನ ವ್ಯವಸ್ಥೆ ನಾವು ನೋಡಿದಾಗ, ಕಟ್ಟಡದಲ್ಲಿ ಒಂದು ವಿಮಾನ ವ್ಯವಸ್ಥೆ ಅಂತ ಹೇಳ್ತೀವಿ, ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರ ಕಾಲದ ಸುಭದ್ರವಾದ ಕಟ್ಟಡಗಳನ್ನು ನೋಡ್ತೀವಿ. ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿರುವಂತಹ ಕಟ್ಟಡಗಳು ಇವತ್ತಿಗೂ ಸಹಿತ ಭದ್ರವಾಗಿ ಉಳಿಯಲು ಕಾರಣ ಅವತ್ತಿನ ಕಾಲದ ನಮ್ಮ ಪೂರ್ವಜರು ಮಾಡಿರುವಂತಹ ಕಾರ್ಯವೈಖರಿಗಳು, ಅವರ ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ತೀವಿ. ಅದೇ ರೀತಿ ಇದು ಒಳ್ಳೆಯದಾದಂಥ ಉದಾಹರಣೆ ಆಗುತ್ತೆ. ಅಲ್ಲಿ ಚೌಕಾಕಾರದ ಗರ್ಭಗುಡಿ, ಆ ಗರ್ಭಗುಡಿಯ ಮೇಲೆ ಪಿರಾಮಿಡ್ ಆಕಾರದ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೀವಿ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೀವಿ, ಮೆಟ್ಟಿಲುಗಳ ಆಕಾರದಲ್ಲಿ ಏನಂದ್ರೆ ಗೋಪುರ ವ್ಯವಸ್ಥೆ, ಇದು ಇವರ ಕೊಡುಗೆಯಾಗಿದೆ. ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆ ಅಂತ ಹೇಳ್ತೀವಿ. ವಾಸ್ತುಶಿಲ್ಪ ಶೈಲಿಗೆ ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆ ಅಂತ ಹೇಳ್ತೀವಿ. ಇಲ್ಲಿ ಚಿತ್ರದಲ್ಲಿ ನೋಡುವ ಹಾಗೆ ಪ್ರಣಮೇಶ್ವರ ದೇವಾಲಯ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ನೋಡಿ, ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ ನೋಡ್ತೀವಿ. ಇದು ಬನವಾಸಿಯ ಮಧುಕೇಶ್ವರ ದೇವಾಲಯ. ಅದೇ ರೀತಿ ಇದು ತಾಳಗುಂದದ ಪ್ರಣಮೇಶ್ವರ ದೇವಾಲಯ, ಅತ್ಯಂತ ಹಳೆಯ ದೇವಾಲಯ, ಸಾವಿರಾರು ವರ್ಷಗಳ ಹಿಂದಿನ ದೇವಾಲಯ. ಇಲ್ಲಿ ನೋಡ್ರಿ, ಇದ್ರ ಮೇಲೆ ಒಂದು ಚಿಹ್ನೆಯೂ ಇದೆ. ಇದೇ ರೀತಿ ಈ ಕಟ್ಟಡ ಸಿಡಿದ್ರು ಸಹಿತ, ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನ ಆಗಿದ್ರು ಸಹಿತ ಎಲ್ಲಿ ಅಂದ್ರೆ ಯಾವುದೇ ರೀತಿಯ ಭಯಭೀತಿ ಇಲ್ಲ, ವ್ಯವಸ್ಥಿತವಾಗಿದೆ. ಇದರ ಪಕ್ಕದಲ್ಲಿಯೇ ಒಂದು ಕೆರೆ ಇದೆ. ಈ ಕೆರೆಯ ಪಕ್ಕದಲ್ಲಿ ಒಂದು ಶಾಸನ ಇದೆ, ಅದನ್ನೇ ನಾವು ಶಾಸನವನ್ನು ನೋಡ್ತೀವಿ. ಅದೇ ರೀತಿ ತಾಳಗುಂದದಲ್ಲಿ ಪ್ರಣಮೇಶ್ವರ ದೇವಾಲಯ ಅಂತ ಹೇಳಿದೆ. ಅದೇ ರೀತಿ ಹಲಸಿಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಹಲಸಿಯಲ್ಲಿ ಜೈನ ಬಸದಿಯನ್ನು ನೋಡ್ತೀವಿ. ಇದರ ಮುಖಾಂತರ ಜೈನ ಧರ್ಮಕ್ಕೂ ಯಾವ ರೀತಿ ಹಿಂದೂ ಧರ್ಮಕ್ಕೂ ಅವರು ಪ್ರಚೋದನೆಯನ್ನು ಕೊಡ್ತಿದ್ರು, ಯಾವ ರೀತಿ ಹಿಂದೂ ಧರ್ಮಕ್ಕೂ ಅವರು ಬೆಂಬಲವನ್ನು ಸೂಚಿಸುತ್ತಿದ್ರು, ಅದೇ ರೀತಿ ಜೈನ ಧರ್ಮಕ್ಕೂ ಕೊಡ್ತಿದ್ರು ಅಂತ ಹೇಳ್ತೀವಿ. ಅದೇ ರೀತಿ ಗೋವಾಗೆ ಹೋದಾಗ ಸಹಿತ ಗೋವಾದಲ್ಲಿ ಬರುವಂತಹ ದೇವಗಾಂವದಲ್ಲಿ ಸಹಿತ ಇವರ ವಾಸ್ತುಶಿಲ್ಪ ಶೈಲಿಯನ್ನು ನೋಡಬಹುದು. ಇವರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ನೋಡಬೇಕಾದ್ರೆ ಒಂದು ಪ್ರಣಮೇಶ್ವರ ದೇವಾಲಯವನ್ನು ನೋಡಬಹುದು. ಇವರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ನೋಡಬೇಕಾದ್ರೆ ಬನವಾಸಿಯಲ್ಲಿರುವಂತಹ ಇವರ ಕಟ್ಟಡಗಳನ್ನು ನೋಡಬಹುದು, ಅಲ್ಲಿರುವಂತಹ ದೇವಸ್ಥಾನಗಳನ್ನು ನೋಡಬಹುದು. ಅದೇ ರೀತಿ ಇವರ ಕಾಲದ ವಾಸ್ತುಶಿಲ್ಪವನ್ನು ನಾವು ನೋಡಬೇಕಾದ್ರೆ ಗೋವಾದಲ್ಲಿರುವಂತಹ ಇವರ ವಾಸ್ತುಶಿಲ್ಪವನ್ನು ಸಹಿತ ನೋಡಬಹುದು. ಇಲ್ಲೇ ಹಲಸಿಯಲ್ಲಿರುವಂತಹ ಜೈನ ಬಸದಿಗಳನ್ನು ನೋಡಿದಾಗ ಸಹಿತ ಇವರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ನೋಡ್ಕೋಬಹುದು. ಇವರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ನಾವು ನೋಡಿದಾಗ ನಾವು ಕನ್ನಡಿಗರು ಅವತ್ತಿನಿಂದಲೇ ಅಂದ್ರೆ ಸಾವಿರಾರು ವರ್ಷಗಳಿಂದಲೂ ಸಹಿತ ನಾವು ಚಾಣಾಕ್ಷರಾಗಿದ್ವಿ. ಬುದ್ಧಿಯಲ್ಲಿ ಯಾವತ್ತೂ ಹಿಂದುಳಿದಿಲ್ಲ, ಕಲೆಯಲ್ಲಿ ಸಹಿತ ಯಾವತ್ತೂ ಹಿಂದುಳಿದಿಲ್ಲ. ಇವತ್ತಿಗೂ ಸಹಿತ ಈ ಭಾರತಕ್ಕೆ, ಈ ಜಗತ್ತಿಗೆ ನಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದೀವಿ. ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಕಟ್ಟಿರುವಂತಹ ಕಟ್ಟಡಗಳನ್ನು ಸಹಿತ ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದೀವಿ. ಅದನ್ನು ಸುಭದ್ರವಾಗಿ ಕಾಯ್ಕೊಂಡು ಬಂದಿದ್ದೀವಿ, ಜಗತ್ತಿಗೆ ತೋರಿಸ್ತಾ ಇದ್ದೀವಿ. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬನವಾಸಿ, ಹಂಪಿ, ಅಷ್ಟೇ ಅಲ್ಲ ಮೈಸೂರು, ಇವೆಲ್ಲವನ್ನು ವಿಸಿಟ್ ಕೊಡುವಂತಹ ಪ್ರತಿಯೊಬ್ಬ ವಿದೇಶಿ ಪ್ರವಾಸಿಗ, ಪ್ರತಿಯೊಬ್ಬ ಭಾರತದ ಪ್ರವಾಸಿಗ ಯಾವತ್ತೂ ಸಹಿತ ಕರ್ನಾಟಕದ ಈ ನೆಲ ಜಲ ಗಡಿಯನ್ನು ನೆನೆಸುವ ಹಾಗೆ ಇದೆ. ಅಂದ್ರೆ ಯಾವತ್ತೂ ಸಹಿತ ಮರೆಯಲಾರದ ಹಾಗೆ ಈ ವ್ಯವಸ್ಥೆಯನ್ನು ಕಾಯ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಯಾವ ರೀತಿ ಈ ಕದಂಬ ಸಾಮ್ರಾಜ್ಯವು ಆಳ್ವಿಕೆ ಮಾಡುತ್ತದೆಯೋ ಅದೇ ರೀತಿ ಕರ್ನಾಟಕದಲ್ಲಿ ಮತ್ತೊಂದು ಸಾಮ್ರಾಜ್ಯ ಆಳ್ವಿಕೆ ಮಾಡುತ್ತದೆ. ಆದರೆ
ಈಗ ನಾವು ಕದಂಬ ಸಾಮ್ರಾಜ್ಯದ ನಂತರ ಒಂದು ಗಂಗ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಈ ಗಂಗ ಸಾಮ್ರಾಜ್ಯ ಅಂದ ತಕ್ಷಣ ನಮಗೆ ನೆನಪಾಗುವುದು ಏನಪ್ಪಾ ಅಂದ್ರೆ, ಅತ್ಯಂತ ದೀರ್ಘ ಕಾಲದವರೆಗೆ ಆಳ್ವಿಕೆ ಮಾಡಿರುವಂತಹ ರಾಜಮನೆತನ ಯಾವುದು ಅಂದ್ರೆ ಈ ಗಂಗ ಸಾಮ್ರಾಜ್ಯ. ಅತ್ಯಂತ ದೀರ್ಘ ಕಾಲದವರೆಗೆ ಆಳ್ವಿಕೆ ಮಾಡಿರುವಂತಹ ರಾಜಮನೆತನ ಅಂದ್ರೆ ಗಂಗ ಸಾಮ್ರಾಜ್ಯ. ಎರಡನೇದಾಗಿ ಗಂಗ ಸಾಮ್ರಾಜ್ಯಕ್ಕೆ ಮತ್ತೊಂದು ಹೆಸರು ಗಂಗರು 96,000 ಅನ್ನುವುದು ಇದು ಸಹಿತ ಒಂದು ವೈಶಿಷ್ಟ್ಯವಾದದ್ದು. ಅಷ್ಟೇ ಅಲ್ಲ, ಗಂಗರ ಆಳ್ವಿಕೆ, ಗಂಗರ ಸಾಮ್ರಾಜ್ಯ ಅಂದ ತಕ್ಷಣ ನಮಗೆ ನೆನಪಾಗುವುದು ಶ್ರವಣ ಬೆಳಗೊಳದಲ್ಲಿರುವಂತಹ ಜಗತ್ ಪ್ರಸಿದ್ಧವಾದಂತಹ ಗೊಮ್ಮಟೇಶ್ವರ ವಿಗ್ರಹ ಅಂತ ಹೇಳ್ತೀವಿ. ನಾನು ಮೊದಲೇ ಹೇಳಿದ್ದೆ, ಯಾಕಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ನಮ್ಮಷ್ಟು ಶ್ರೀಮಂತರು ಯಾರು ಇಲ್ಲ ಅಂತ ಹೇಳಿದ್ದೆ. ಪ್ರತಿಯೊಂದು ರಾಜಮನೆತನವು ಕರ್ನಾಟಕ ರಾಜ್ಯದಲ್ಲಿ ಆಳ್ವಿಕೆ ಮಾಡಿರುವಂತಹ, ಕರ್ನಾಟಕದ ಭೂಪ್ರದೇಶದಲ್ಲಿ ಆಳ್ವಿಕೆ ಮಾಡಿರುವಂತಹ ಪ್ರತಿಯೊಂದು ರಾಜಮನೆತನವು ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಹೋಗಿದೆ. ಆ ಛಾಪನ್ನು ಇವತ್ತಿಗೂ ಸಹಿತ ನಾವುಗಳು ಅಂದ್ರೆ ಕರ್ನಾಟಕ ಸರ್ಕಾರಗಳು, ಪ್ರವಾಸೋದ್ಯಮ ಇಲಾಖೆಗಳು ಇವತ್ತಿಗೂ ಸಹಿತ ಅದನ್ನು ಸುಭದ್ರವಾಗಿ ಕಾಯ್ಕೊಂಡು ಬಂದು ಪರಂಪರಾಗತವಾಗಿ ಅದಕ್ಕೆ ಇರುವಂತಹ ರೀತಿ ರಿವಾಜುಗಳು ಅಂತ ಹೇಳ್ತೀವಿ, ಪರಂಪರೆಗಳನ್ನು ಇವತ್ತಿಗೂ ಸಹಿತ ಮುಂದುವರಿಸ್ಕೊಂಡು ಬಂದಿದೆ. ಅದೇ ರೀತಿ ನಾ ಗೊಮ್ಮಟೇಶ್ವರನ ವಿಗ್ರಹ ಅಂದ ತಕ್ಷಣ ನಿಮ್ಗೆ ಹೇಳ್ತೀನಿ, ಈ ಗೊಮ್ಮಟೇಶ್ವರ ವಿಗ್ರಹಕ್ಕೆ 12 ವರ್ಷಕ್ಕೊಮ್ಮೆ ನಡೆಸುತ್ತಿರುವಂತಹ ಮಸ್ತಿಷ್ಕ ಅಭಿಷೇಕವನ್ನು ಸಹಿತ ಕರ್ನಾಟಕ ಸರ್ಕಾರವು ಸಂಪೂರ್ಣ ಜವಾಬ್ದಾರಿಯುತವಾಗಿ ಅದನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಮೈಸೂರಿನ ಬಗ್ಗೆ ಹೇಳುವಾಗ ನಾನು ಹೇಳಿದ್ದೆ, ಮೈಸೂರಿನಲ್ಲಿ ಮಾಡುತ್ತಿರುವಂತಹ ದಸರಾವನ್ನು ಇವತ್ತಿಗೂ ಸಹಿತ ಸಂಪೂರ್ಣ ಜವಾಬ್ದಾರಿಯುತವಾಗಿ ಮಾಡುತ್ತೆ. ಅದೇ ರೀತಿ ಯಾವ ರೀತಿ ಕನ್ನಡದ ಜನರು ಪ್ರತಿಯೊಂದು ಕನ್ನಡದ ನೆಲ ಜಲ ಗಡಿಯನ್ನು ರಕ್ಷಿಸಲು ಪ್ರಯತ್ನ ಪಡ್ತಿದ್ದಾರೆ, ಅದೇ ರೀತಿ ಕರ್ನಾಟಕ ಸರ್ಕಾರಗಳು ಸಹಿತ ಅಷ್ಟರ ಮಟ್ಟಿಗೆ ಅದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇವೆ ಅಂತ ಹೇಳ್ಬೋದು ನಾವು. ಅದೇ ರೀತಿ ಗಂಗರು ಅಂದ ತಕ್ಷಣ ವೈಶಿಷ್ಟ್ಯವಾದದ್ದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೀರ್ಘವಾಗಿ ಆಳ್ವಿಕೆ ಮಾಡಿರುವಂತಹ ರಾಜಮನೆತನ, ಸುಮಾರು 600 ವರ್ಷಗಳ ಕಾಲ ಆಳ್ವಿಕೆ ಮಾಡಿರುವಂತಹ ರಾಜಮನೆತನ. ಈ ವಂಶದ ಸ್ಥಾಪಕರು ಅಂತ ನಾವು ನೋಡಿದಾಗ ದಡಿಗ ಮತ್ತು ಮಾಧವ ಎಂಬ ಸಹೋದರರು ಅಂತ ಹೇಳ್ತೀವಿ. ಉತ್ತರ ಭಾರತದಿಂದ ಬಂದಿರುವಂತಹ ಈ ದಡಿಗ ಮತ್ತು ಮಾಧವ ಎಂಬ ಸಹೋದರರು ಏನ್ ಮಾಡ್ತಾರೆ, ಜೈನ ಮುನಿಯಾಗಿರುವಂತಹ ಸಿಂಹನಂದಿಯ ಹತ್ರ ಹೋಗ್ತಾರೆ. ಈ ಸಿಂಹನಂದಿ ಏನ್ ಮಾಡ್ತಾನಪ್ಪ ಅಂದ್ರೆ, ಇವರ ಪರಾಕ್ರಮ, ಇವರ ಸಂಪೂರ್ಣವಾದಂತಹ ಹಿಂದಿನ ಹಿನ್ನೆಲೆಯನ್ನು ತಿಳಿದುಕೊಳ್ಳುವ ಮುಖಾಂತರ, ಇವರ ವಿಚಾರಧಾರೆಗಳನ್ನು ತಿಳಿದುಕೊಳ್ಳುವ ಮುಖಾಂತರ ವಿದ್ಯೆಯನ್ನು ಕೊಟ್ಟು ಕೆಲವೊಂದಿಷ್ಟು ದಿನಗಳವರೆಗೆ ಅವರಿಗೆ ಉಪದೇಶವನ್ನು ಕೊಡುವುದರ ಮುಖಾಂತರ ಈ ಕರ್ನಾಟಕದ ನೆಲ ಜಲದಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸುವ ಅವಕಾಶವನ್ನು ಮಾಡಿಕೊಡ್ತಾನೆ. ಅವಾಗ ಈ ಸಿಂಹನಂದಿಯವರು ಮೂಲತಃ ಜೈನ ಕುಲಕ್ಕೆ ಸೇರಿದ ಜೈನ ಮುನಿಯಾಗಿದ್ದಕ್ಕಾಗಿ ಪದ್ಮಾವತಿ ದೇವಿಯ ಆರಾಧಕರಾಗಿರ್ತಾರೆ. ಪದ್ಮಾವತಿ ದೇವಿಯ ಆಶೀರ್ವಾದದ ಮೇರೆಗೆ ಈ ಅಣ್ಣ ತಮ್ಮಂದಿರಿಗೆ, ಈ ಸಹೋದರರಿಗೆ ಒಂದು ಖಡ್ಗವನ್ನು ಕೊಡ್ತಾರೆ. ಆ ಖಡ್ಗದಿಂದ ಈ ಮಾಧವ ಮತ್ತು ದಡಿಗ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಭವ್ಯವಾದ ಬಂಡೆಯನ್ನು ಹೊಡಿತಾರೆ. ಆ ಖಡ್ಗವನ್ನು ಆ ಬಂಡೆಯ ಮೇಲೆ ಹೊಡೆಯುವುದರ ಮುಖಾಂತರ ಆ ಬಂಡೆ ಸೀಳಿ ಬಿಡುತ್ತೆ. ಅಂದ್ರೆ ಅಲ್ಲಿಂದ ಪ್ರಾರಂಭವಾಗಿದೆ. ಇದೊಂದು ಪೌರಾಣಿಕ ಕಥೆಯಾಗಿ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಆಗತ್ತೆ. ಮುಂದೆ ಅವರ ಆದೇಶದ ಮೇರೆಗೆ ಅವರು ಇವರಿಗೆ ಪಟ್ಟವನ್ನು ಕಟ್ಟುವುದರ ಮುಖಾಂತರ ಒಂದು ಭವ್ಯವಾದ ಕರ್ನಾಟಕದಲ್ಲಿ ಗಂಗರ ಸಾಮ್ರಾಜ್ಯವನ್ನು ಕಟ್ತಾರೆ. ಗಂಗರ ಸಾಮ್ರಾಜ್ಯ ಅಂತ ನೋಡಿದಾಗ ಭಾರತದಲ್ಲಿ ಎರಡು ಗಂಗ ಮನೆತನಗಳು ಕಂಡು ಬರ್ತವೆ. ಒಡಿಸ್ಸಾ ಪ್ರಾಂತ್ಯದಲ್ಲಿ ಒಂದು ಗಂಗ ಮನೆತನ ಕಂಡು ಬರುತ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ಒಂದು ವಂಶ ಈ ಗಂಗ ಮನೆತನ ಕಂಡು ಬರುತ್ತದೆ. ನಾವು ಸ್ಟಡಿ ಮಾಡೋದು ಕರ್ನಾಟಕ ಇತಿಹಾಸ, ಆದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರುವಂತಹ ಗಂಗ ಮನೆತನದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿ ಗಂಗರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಸಿಂಹನಂದಿಯನ್ನು ಸಾಮ್ರಾಜ್ಯದ ಗುರುಗಳಾಗಿ ಆಯ್ಕೆಯನ್ನು ಮಾಡಿಕೊಂಡು ಅವರ ಆದೇಶದಂತೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇವರ ಕಾಲಾವಧಿ ಅಂತ ನೋಡಿದಾಗ ಅತ್ಯಂತ ದೀರ್ಘ ಕಾಲದವರೆಗೆ ಆಳ್ವಿಕೆ ಮಾಡಿರುವಂತಹ ರಾಜಮನೆತನ ಯಾವುದಪ್ಪ ಅಂತ ನಾವು ನೋಡಿದಾಗ ಗಂಗರ ಅಂತ ಹೇಳ್ತೀವಿ. ಸುಮಾರು ಕ್ರಿಸ್ತಿಶಕ 350ರಿಂದ ಕ್ರಿಸ್ತಿಶಕ 999 ಅಂತ ಹೇಳ್ತೀವಿ. 999 ಅಂದ್ರೆ ಕ್ರಿಸ್ತಿಶಕ 350ರಿಂದ ಕ್ರಿಸ್ತಿಶಕ 999ರವರೆಗೆ ಸುದೀರ್ಘವಾಗಿ ಆಳ್ವಿಕೆಯನ್ನು ಕೊಡ್ತಾರೆ. ಇವರು ಸ್ವತಂತ್ರವಾಗಿಯೂ ಆಳ್ವಿಕೆ ಮಾಡ್ತಾರೆ, ಮಾಂಡಲಿಕರಾಗಿಯೂ ಆಳ್ವಿಕೆ ಮಾಡ್ತಾರೆ, ಬೇರೆಯವರ ಅಧೀನದಲ್ಲಿ ಇದ್ದುಕೊಂಡು ಸಹಿತ ಆಳ್ವಿಕೆಯನ್ನು ಕೊಡ್ತಾರೆ. ಇವರ ಲಾಂಛನ ಅಂತ ನೋಡಿದಾಗ ಪ್ರತಿಯೊಂದು ರಾಜಮನೆತನವು ತನ್ನದೇ ಆದಂತಹ ರಾಜ ಲಾಂಛನವನ್ನು ಹೊಂದಿವೆ. ಕರ್ನಾಟಕ ಸರ್ಕಾರವು ಸಹಿತ ತನ್ನದೇ ಆದಂತಹ ಲಾಂಛನವನ್ನು ಹೊಂದಿದೆ. ಅದೇ ರೀತಿ ಭಾರತ ಸರ್ಕಾರವು ಸಹಿತ ತನ್ನದೇ ಆದಂತಹ ರಾಜ್ಯ ಲಾಂಛನವನ್ನು ಹೊಂದಿದೆ. ಇದೇ ರೀತಿ ಎಲ್ಲಾ ಸರ್ಕಾರಗಳು, ಇವತ್ತಿನ ಸರ್ಕಾರಗಳು ಸಹಿತ ತನ್ನದೇ ಆದಂತಹ ರಾಜ್ಯ ಲಾಂಛನಗಳನ್ನು ಹೊಂದಿವೆ. ಇದೇ ರೀತಿ ಇವರು ಸಹಿತ
ಮದ ಗಜ ಇರುವಂತಹ ಚಿಹ್ನೆಯನ್ನು ರಾಜ್ಯ ಲಾಂಛನವಾಗಿ ಹೊಂದಿದ್ರು. ಅಂದ್ರೆ ಮದ ಏರಿದ ಆನೆ ಅಂತ ಹೇಳ್ತೀವಿ. ಮದ ಏರಿದ ಆನೆಯನ್ನು ತನ್ನ ರಾಜ ಲಾಂಛನನ್ನಾಗಿ ಮಾಡಿಕೊಂಡಿದ್ರು. ಇವರ ಧ್ವಜ ಅಂತ ನೋಡಿದಾಗ ಪಿಂಚ ಧ್ವಜ ಅಂತ ಹೇಳ್ತೀವಿ. ಪಿಂಚ ಧ್ವಜ ಅಂದ್ರೆ ಏನು? ಪಿಂಚ ಧ್ವಜ ಅಂದ್ರೆ ನವಿಲಿನ ಗರಿ ಚಿತ್ರ ಇರುವಂತಹ ಧ್ವಜವನ್ನು ಪಿಂಚ ಧ್ವಜ ಅಂತೀವಿ. ಪಿಂಚ ಧ್ವಜವನ್ನು ಹೊಂದಿದ್ರು. ಅದೇ ರೀತಿ ಇವರು 4 ರಾಜಧಾನಿಗಳನ್ನು ಮಾಡಿಕೊಳ್ತಾರೆ. ಆಡಳಿತಕ್ಕೆ ಅನುಕೂಲವಾಗುವ ಹಾಗೆ ಇವರ ಅನುಕೂಲ ತಕ್ಕಂತೆ ರಾಜ್ಯದಲ್ಲಿ 4 ರಾಜಧಾನಿಗಳನ್ನು ಬದಲಾವಣೆ ಮಾಡ್ಕೊತಾರೆ. ಕೋಲಾರ, 2ನೇದಾಗಿ ತಲಕಾಡು, 3ನೇದಾಗಿ ಮಾಕಂದ, 4ನೇದಾಗಿ ಮಾನ್ಯಪುರ ಅಥವಾ ಮಾನ್ಯ ಅಂತ ಹೇಳ್ತೀವಿ. ಈ 4 ರಾಜಧಾನಿಗಳನ್ನು ಇಟ್ಟುಕೊಂಡು ಇವರು ಆಳ್ವಿಕೆ ಮಾಡ್ತಾರೆ. ಸುಮಾರು 600 ವರ್ಷಗಳವರೆಗೆ ಆಳ್ವಿಕೆ ಮಾಡಿದಂತ ಇವರು 4 ರಾಜಧಾನಿಗಳನ್ನು ಡಿವೈಡ್ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಸಮಯ ಸಂದರ್ಭ ಅನುಸಾರವಾಗಿ ರಾಜ್ಯದ ರಕ್ಷಣೆಯ ಅನುಗುಣವಾಗಿ ಇವರು ರಾಜಧಾನಿಗಳನ್ನು ಬದಲಾಯಿಸ್ಕೊಂತ ಹೋಗ್ತಾರೆ. ಅದೇ ರೀತಿ ಗಂಗರ ಪ್ರಮುಖ ಅರಸರು ಅಂತ ನಾವು ನೋಡೋಣ. 600 ವರ್ಷಗಳ ಕಾಲ ಆಳ್ವಿಕೆ ಮಾಡಿರುವಂತಹ ಈ ಭವ್ಯವಾದ ಸಾಮ್ರಾಜ್ಯಕ್ಕೆ ಅನೇಕರು ರಾಜರು ಆಳ್ವಿಕೆ ಮಾಡ್ತಾರೆ. ಮೊದಲನೇದಾಗಿ ದಡಿಗ ಮತ್ತು ಮಾದೇವ ಅಂತ ಹೇಳ್ತೀವಿ. ದಡಿಗನ ನಂತರ ಅವನ ತಮ್ಮನಾದಂತಹ ಅವನ ಸಹೋದರನಾದಂತಹ ಮಾಧವನು ಸಹಿತ ಆಳ್ವಿಕೆ ಮಾಡ್ತಾನೆ. ನಂತರ ಇಲ್ಲಿ 1ನೇ ಮಾಧವ, 2ನೇ ಮಾಧವ, 3ನೇ ಮಾಧವ ಅಂತ ಬರ್ತಾರೆ. ಅದೇ ರೀತಿ ಹರಿವರ್ಮ ಅಂತ ಹೇಳ್ತೀವಿ, 2ನೇ ಮಾಧವ ಅಂತ ಹೇಳ್ತೀವಿ, 3ನೇ ಮಾಧವ ಅಂತ ಹೇಳ್ತೀವಿ. ಅದೇ ರೀತಿ ಈ 3ನೇ ಮಾಧವನಿಗೆ ಬೇರೆ ಹೆಸರಿತ್ತು, ತಂಡಗಾಲ ಮಾಧವ ಅಂತ ಕರಿತಿದ್ರು, ಅವನೀತ ಅಂತ ಹೇಳ್ತೀವಿ. ಅದೇ ರೀತಿ ಈ ವಂಶದ ಶ್ರೇಷ್ಠ ದೊರೆಗಳು ಅಂತ ಕನ್ಸಿಡರಿಂಗ್ ಮಾಡ್ತೀವಲ್ಲ, ಇಲ್ಲಿ ನೋಡಿ ದುರ್ವಿನೀತ ಅಂತ ಹೇಳ್ತೀವಿ. ಅದೇ ರೀತಿ ಮುಷ್ಕರ ಎಂಬ ಆಳ್ವಿಕೆ ಮಾಡ್ತಾನ, ಕೊಲವೀರ ಎಂಬ ಆಳ್ವಿಕೆ ಮಾಡ್ತಾನ, ಶ್ರೀವಿಕ್ರಮ ಅನ್ನೋ ವ್ಯಕ್ತಿ ಆಳ್ವಿಕೆ ಮಾಡ್ತಾನ, ಭೂವಿಕ್ರಮ ಅನ್ನೋ ವ್ಯಕ್ತಿ ಆಳ್ವಿಕೆ ಮಾಡ್ತಾನ. ಇದೇ ರೀತಿ ಸ್ತ್ರೀ ಪುರುಷ ಎಂಬ ಆಳ್ವಿಕೆ ಮಾಡ್ತಾನೆ. ಇದನ್ನು ಸಹಿತ ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬ. ಅದೇ ರೀತಿ 2ನೇ ಶಿವಮಾರ, 2ನೇ ರಾಚಮಲ್ಲ ಆಳ್ವಿಕೆ ಮಾಡ್ತಾನ. ಇಲ್ಲಿ 1ನೇ ಶಿವಮಾರ ಮತ್ತು 2ನೇ ಶಿವಮಾರ ಅಂತ ಬರ್ತಾರೆ. ಅದರಲ್ಲಿ ನಾವು ಶ್ರೇಷ್ಠ ದೊರೆಗಳನ್ನು ಮಾತ್ರ ಕನ್ಸಿಡರಿಂಗ್ ಮಾಡ್ತೀವಿ. ಅದೇ ರೀತಿ 2ನೇ ಶಿವಮಾರ, ಅದೇ ರೀತಿ 2ನೇ ರಾಚಮಲ್ಲ ಆಳ್ವಿಕೆ ಮಾಡ್ತಾನ, 2ನೇಯ ಮಾರಸಿಂಹ ಆಳ್ವಿಕೆ ಮಾಡ್ತಾನ ಮತ್ತು 4ನೇಯ ರಾಚಮಲ್ಲ ಆಳ್ವಿಕೆ ಮಾಡ್ತಾನ. ಈ ರೀತಿ ಆಳ್ವಿಕೆ ಮಾಡ್ತಾರೆ. ಇದೇ ರೀತಿ ಯಾವ ರೀತಿ ಈ ರಾಜರು ಎಷ್ಟು ಶ್ರೇಷ್ಠರಾಗಿದ್ರು, ಇದೇ ರೀತಿ ಈ ವಂಶದಲ್ಲಿ ಒಬ್ಬ ಮಂತ್ರಿ ಬರ್ತಾನೆ. ಯಾರಪ್ಪ? ಚಾವುಂಡರಾಯ ಅಂತ ಹೇಳ್ತೀವಿ. ಚಾವುಂಡರಾಯ ಈತನೂ ಸಹಿತ ಮಂತ್ರಿ ಆಗಿದ್ರು ಸಹಿತ ಈ ವಂಶದಲ್ಲಿ ಇವನ ಕೊಡುಗೆಗಳು ಶ್ರೇಷ್ಠವಾಗಿವೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಚಾವುಂಡರಾಯನ ಕೊಡುಗೆಗಳು ಸಹಿತ ಶ್ರೇಷ್ಠವಾಗಿವೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ವಂಶದ ಮೂಲದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಪ್ರತಿಯೊಂದು ವಂಶದ ಮೂಲವನ್ನು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ಕದಂಬರು ಅಂದ ತಕ್ಷಣ ಹರತಿ ಪುತ್ರರು ಮಾನವ ಗೋತ್ರಕ್ಕೆ ಸೇರಿದವರು ಅಂತ ಹೇಳ್ತೀವಿ. ಅನೇಕ ಕಥೆಗಳನ್ನು ನಾವು ನೋಡ್ತೀವಿ. ಕದಂಬ ವೃಕ್ಷದ ಬಗ್ಗೆ ನಾವು ನೋಡ್ತೀವಿ. ಅದೇ ರೀತಿ ಇವರು ಸಹಿತ ಇವರ ಕಲ್ಲೂರು ಗುಡ್ಡ ಶಾಸನದ ಪ್ರಕಾರ ಇಕ್ಷ್ವಾಕು ವಂಶಕ್ಕೆ ಸೇರಿದವರು ಅನ್ನೋದನ್ನು ನಾವು ನೋಡ್ತೀವಿ. ಹರಿಶ್ಚಂದ್ರನ ಮಗ ಭರತನ ಮಗ ಗಂಗದತ್ತ, ಈ ಗಂಗದತ್ತನ ವಂಶಸ್ಥರೇ ಈ ಗಂಗ ಕುಲಕ್ಕೆ ಸೇರಿದವರು ಅಂತ ಈ ದಡಿಗ ಮತ್ತು ಮಾಧವ ಅಂತ ನಾವು ಹೇಳ್ತೀವಿ. ಅದೇ ರೀತಿ ದಕ್ಷಿಣ ಭಾರತಕ್ಕೆ ಬಂದ ಸಿಂಹನಂದಿಯ ಆಶ್ರಯವನ್ನು ಪಡೆದ, ನಾನು ಮೊದಲೇ ಹೇಳಿದೆ, ಸಿಂಹನಂದಿಯ ಆಶ್ರಯವನ್ನು ಪಡೆದರು. ಸಿಂಹನಂದಿಯ ಆದೇಶದ ಮೇರೆಗೆ ಅವನ ಆರಾಧಕಳಾದಂತ ಆರಾಧ್ಯ ದೇವರಾಗಿದ್ದ ಪದ್ಮಾವತಿಯ ಆದೇಶದ ಮೇರೆಗೆ, ಪದ್ಮಾವತಿಯ ಆರಾಧಕರಾದಂತ ಈ ಸಿಂಹನಂದಿಯು ಇವರಿಗೆ ಸಾಮ್ರಾಜ್ಯ ಸ್ಥಾಪಿಸಲು ಅವಕಾಶ ಮಾಡಿಕೊಡ್ತಾನೆ. ಅಂದ್ರೆ ಅವನ ಕೃಪಾ ಕಟಾಕ್ಷದಿಂದ ಈ ಖಡ್ಗವನ್ನು ಕೊಡ್ತಾನೆ. ಆ ಖಡ್ಗವನ್ನು ತೆಗೆದುಕೊಂಡು ಒಂದು ಬಂಡೆಗಲ್ಲದ ಮೇಲೆ ಹೊಡಿತಾರೆ. ಆ ಬಂಡೆಗಲ್ಲವು ಛಿದ್ರವಾಗುತ್ತೆ. ಅವಾಗ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾರೆ ಅಂತ ಹೇಳಿದೆ. ಇದೇ ರೀತಿ ಈ ವಂಶದ ಸ್ಥಾಪಕ ದಡಿಗ, ಅಂದ್ರೆ ಇವರ ರಾಜಕೀಯ ಇತಿಹಾಸವನ್ನು ತಿಳಿದುಕೊಳ್ಳಲು ಪ್ರಾರಂಭಿಸೋಣ. ದಡಿಗ ಈತನಿಗೆ ಕೊಂಗನಿ ವರ್ಮ ಅಂತ ಕರೀತಿದ್ರು. ಈ ಕೊಂಗನಿ ವರ್ಮನ ಕಾಲಾವಧಿ 325ಕ್ಕೆ ಪ್ರಾರಂಭ ಆಗುತ್ತೆ. 325ರಿಂದ 350 ಅಂತ ಹೇಳ್ತೀವಿ. 325ರಿಂದ 350 ಅಂತ ಹೇಳ್ತೀವಿ. ಈ ವಂಶದ ಸ್ಥಾಪಕದೊಂದಿಗೆ ಈತ ಮೊಟ್ಟ ಮೊದಲ ಬಾರಿಗೆ ಕೋಲಾರ ಅಥವಾ ಕವಲಾಲವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸ್ತಾನೆ. ಯಾವುದು? ಕೋಲಾರ ಅಥವಾ ಕವಲಾಲವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸ್ತಾನೆ. ಈತ ತನ್ನ ಸಾಮ್ರಾಜ್ಯವನ್ನು, ಅಂದ್ರೆ ಕರ್ನಾಟಕದ ಒಂದು ನಕ್ಷೆಯನ್ನು ತೆಗಿತೀನಿ ಇಲ್ಲಿ. ಈತ
ತನ್ನ ಸಾಮ್ರಾಜ್ಯ ಈ ಭೂಪ್ರದೇಶದಲ್ಲಿ ಇವರ ಸಾಮ್ರಾಜ್ಯ ಇತ್ತು. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಕೋಲಾರ, ತುಮಕೂರು, ಮಂಡ್ಯ ಮತ್ತು ಮೈಸೂರು, ಕೋಲಾರ, ತುಮಕೂರು, ಮಂಡ್ಯ, ಮೈಸೂರು ಈ ಜಿಲ್ಲೆಗಳಲ್ಲಿ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡ್ತಾನೆ. ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕುವುದರೊಂದಿಗೆ ಈ ಭೂಪ್ರದೇಶಗಳಲ್ಲಿ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡ್ತಾನೆ. ಅದೇ ರೀತಿ ಈತ ಬೃಹತ್ ಬಾಣರನ್ನು ಸೋಲಿಸ್ತಾನ. ಬಾಣರನ್ನು ಸೋಲಿಸುವುದರೊಂದಿಗೆ ಈತನಿಗೆ ಧರ್ಮ ಮಹಾರಾಜ ಅಥವಾ ಧರ್ಮರಾಜ ಎಂಬ ಬಿರುದನ್ನು ಕೊಡ್ತಾರೆ. ಈತನು ಸಹಿತ 25 ವರ್ಷಗಳ ಕಾಲ ಆಳ್ವಿಕೆಯನ್ನು, ಸುದೀರ್ಘವಾದ ಆಳ್ವಿಕೆಯನ್ನು ಕೊಡ್ತಾನ. ಈತನ ನಂತರ ದಿನಗಳಲ್ಲಿ ಈತ ತಮ್ಮ ಬರ್ತಾನ, ಈತನು ಸಹಿತ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನ. 2 ವರ್ಷಗಳ ಸಂಘರ್ಷದ ನಂತರ 352ರಲ್ಲಿ ಸಾಮ್ರಾಜ್ಯವನ್ನು ಮುಂದುವರಿಸಲು ಪ್ರಾರಂಭಿಸ್ತಾನ. ಅದೇ ರೀತಿ ಈತ ಕವಿ ಮತ್ತು ವಿದ್ವಾಂಸನಾಗಿದ್ದ. ಈ ವಂಶದಲ್ಲಿ ಅನೇಕ ರಾಜರು ಕೃತಿಗಳನ್ನು ಬರೆದಿದ್ದಾರೆ, ಅನೇಕ ಸಂಶೋಧನಾತ್ಮಕ ಕೃತಿಗಳನ್ನು ಬರೆದಿದ್ದಾರೆ. ಅದೇ ರೀತಿ ಈತ ಕವಿ ಮತ್ತು ವಿದ್ವಾಂಸನಾಗಿದ್ದಕ್ಕಾಗಿ ದತ್ತ ಸೂತ್ರ ಭಾಷ್ಯ ಅಂತ ಬರೀತಾನೆ. ದತ್ತ ಸೂತ್ರ ಭಾಷ್ಯ ಬರೀತಾನೆ ಒಂದು ದತ್ತ ಸೂತ್ರದ ಮೇಲೆ. ಇದೇ ರೀತಿ ಈತನ ನಂತರ ದಿನಗಳಲ್ಲಿ ಮತ್ತೊಬ್ಬ ದೊರೆ ಬರ್ತಾನೆ, 3ನೇ ಮಾಧವ ಅಂತ ಹೇಳ್ತೀವಿ. ಪ್ರಸಿದ್ಧ ದೊರೆಗಳನ್ನು ಅಷ್ಟೇ ನೋಡ್ತಾ ಇದೀವಿ ನಾವು. 3ನೇ ಮಾಧವ ಅಂತ ಹೇಳ್ತೀವಿ. ಈ 3ನೇ ಮಾಧವ 460ರಿಂದ 500ರವರೆಗೆ ಆಳ್ವಿಕೆ ಮಾಡ್ತಾನೆ. 460ರಿಂದ 500ರವರೆಗೆ ಆಳ್ವಿಕೆ ಮಾಡ್ತಾನೆ. ಈತನ ಸಹಿತ ಈತನಿಗೆ ತಂಡಗಾಲ ಮಾಧವ ಅಂತ ಕರೀತಿದ್ರು. ಏನು ತಂಡಗಾಲ ಮಾಧವ ಅಂತ ಕರೀತಿದ್ರು. ಈತ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ದಾನದತ್ತಿಯನ್ನು ಬಹಳ ಕೊಡ್ತಾನೆ. ಅದರೊಂದಿಗೆ ಈತ ಕಾಕುಸ್ಥ ವರ್ಮನ ಮಗಳನ್ನು ವಿವಾಹ ಆಗಿರ್ತಾನೆ. ಕದಂಬ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂತಹ ಕಾಕುಸ್ಥ ವರ್ಮ ತನ್ನ ಸಾಮ್ರಾಜ್ಯದ ಭದ್ರತೆಗಾಗಿ, ತನ್ನ ಸಾಮ್ರಾಜ್ಯದ ಸೆಕ್ಯೂರಿಟಿಗಾಗಿ ಈತ ಏನ್ ಮಾಡ್ತಾನೆ ಅಂದ್ರೆ ಸುತ್ತಲಿರುವಂತಹ ಎಲ್ಲಾ ರಾಜರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿರ್ತಾನೆ. ಗುಪ್ತರೊಂದಿಗೆ ಆಗಿರ್ಬೋದು, ವಾಕಟಕರೊಂದಿಗೆ ಆಗಿರಬಹುದು, ಅದೇ ರೀತಿ ಗಂಗರೊಂದಿಗೆ ಸಹಿತ ಸಂಬಂಧವನ್ನು ಹೊಂದಿರ್ತಾನೆ. ತನ್ನ ಮಗಳನ್ನು ಗಂಗರ ತಂಡಗಾಲ ಮಾಧವನಿಗೆ ಕೊಡುವುದರ ಮುಖಾಂತರ, ರಕ್ತ ಸಂಬಂಧವನ್ನು ಬೆಳೆಸುವುದರ ಮುಖಾಂತರ ಶಾಂತಿಯುತ ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಕಾಕುಸ್ಥ ವರ್ಮ ಈ ತಂಡಗಾಲ ಮಾಧವನ ಕಾಲದಲ್ಲಿ ಬರ್ತಾನೆ. ಅದೇ ರೀತಿ ಅಂದ್ರೆ ನಾವು ನೋಡಿದಾಗ ಬನವಾಸಿಯನ್ನು ಕಾಕುಸ್ಥ ವರ್ಮ ಆಳ್ವಿಕೆ ಮಾಡ್ತಿದ್ದಲ್ಲ, ಅದೇ ಸಂದರ್ಭದಲ್ಲಿ ತಲಕಾಡಿನ ಭೂಪ್ರದೇಶದಲ್ಲಿ ಕೋಲಾರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ಗಂಗರು ಆಳ್ವಿಕೆ ಮಾಡುತ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಈತನ ನಂತರ ನೋಡಿದಾಗ ನಾವು ಅವನೀತ ಅಂತ ಬರ್ತಾನೆ. ಅವನೀತನು ಸಹಿತ ಈ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ದೊರೆ ಅಂತ ಹೇಳ್ತೀವಿ. ಈ ಅವನೀತನ ಕಾಲಾವಧಿ 569ರಿಂದ 529ರಿಂದ 569 ಅಂತ ಹೇಳ್ತೀವಿ ಈತನ ಕಾಲಾವಧಿ. ಅಂದ್ರೆ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡು 529ರಿಂದ 569 ಅಂತ ಹೇಳ್ತೀವಿ. ಈತ ತನ್ನ ವಯಸ್ಸಿನ 2ನೇ ವಯಸ್ಸಿನಲ್ಲಿ ಪಟ್ಟವನ್ನು ಏರ್ತಾನೆ. ಅಪ್ರಾಪ್ತ ಬಾಲಕನಿರುವಂತಹ ಸಂದರ್ಭದಲ್ಲಿ ಆಳ್ವಿಕೆಗೆ ಬರ್ತಾನೆ. ಈತ ಪುನ್ನಾಟದ ರಾಜಕುಮಾರಿಯನ್ನು ವಿವಾಹ ಆಗ್ತಾನೆ. ಪುನ್ನಾಟದ ಸ್ಕಂದವರ್ಮನ ಏಕೈಕ ಪುತ್ರಿಯಾಗಿರುವಂತಹ ಜ್ಯೇಷ್ಠಾದೇವಿಯನ್ನು ವಿವಾಹ ಆಗ್ತಾನೆ. ಯಾರನ್ನು? ಜ್ಯೇಷ್ಠಾದೇವಿಯನ್ನು ವಿವಾಹ ಆಗ್ತಾನೆ. ಈ ಜ್ಯೇಷ್ಠಾದೇವಿಯು ಏಕೈಕ ಪುತ್ರಿ, ಪುನ್ನಾಟದ ಸ್ಕಂದವರ್ಮನ ಏಕೈಕ ಪುತ್ರಿ ಆದ ಕಾರಣಕ್ಕಾಗಿ ಈತನ ಸಾಮ್ರಾಜ್ಯಕ್ಕೆ, ಈ ಸ್ಕಂದವರ್ಮನ ಸಾಮ್ರಾಜ್ಯ, ಪುನ್ನಾಟ ಸಾಮ್ರಾಜ್ಯವು ಈತನ ಆಧೀನಕ್ಕೆ ಸೇರುತ್ತೆ. ಅಂದ್ರೆ ಈತನ ಮಗನೇ, ಅವನೀತನ ಮಗನೇ, ಈ ಅವನೀತ ಮತ್ತು ಜ್ಯೇಷ್ಠಾದೇವಿಗೆ ಹುಟ್ಟಿರುವಂತಹ ಮಗನೇ ಈ ವಂಶದ ಪುನ್ನಾಟದ ಸಾಮ್ರಾಜ್ಯಕ್ಕೆ ವಾರಸುದಾರನಾಗ್ತಾನೆ. ಪುನ್ನಾಟದ ಸಾಮ್ರಾಜ್ಯಕ್ಕೆ ವಾರಸುದಾರ ದುರ್ವಿನೀತ ಆಗ್ತಾನೆ. ಅಂದ್ರೆ ಅವನೀತನ ಮಗ ದುರ್ವಿನೀತ ಈ ವಂಶಕ್ಕೆ, ಪುನ್ನಾಟ ಸಾಮ್ರಾಜ್ಯವು ಗಂಗರ ಸಾಮ್ರಾಜ್ಯದಲ್ಲಿ ವಿಲೀನ ಆಗತ್ತೆ. ಈ ಸಾಮ್ರಾಜ್ಯಕ್ಕೆ ವಾರಸುದಾರ ಯಾರಾಗ್ತಾರೆ? ದುರ್ವಿನೀತ ಆಗ್ತಾನೆ. ಅದೇ ರೀತಿ ಈತನಿಗೆ ಒಬ್ಬ ಗುರು ಇದ್ದ, ಶ್ರೇಷ್ಠ ಗುರು. ಅವನ ಹೆಸರು ಏನಪ್ಪಾ ಅಂದ್ರೆ ವಿಜಯ ಕೀರ್ತಿ. ಜೈನ ಗುರುಗಳಾದಂತಹ ವಿಜಯ ಕೀರ್ತಿ ಅಂತ ಹೇಳ್ತೀವಿ. ಅದೇ ರೀತಿ ದುರ್ವಿನೀತ ಅಂತ ಹೇಳಿದೆ ನಾನು. ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ ಈತ ಶ್ರೇಷ್ಠರಲ್ಲಿ ಶ್ರೇಷ್ಠ ಅಂತ ಹೇಳ್ತೀವಿ. ಈ ದುರ್ವಿನೀತನ ಆಳ್ವಿಕೆ ದೀರ್ಘಕಾಲದವರೆಗೆ ಇತ್ತು. ಈತನ ಸಹಿತ ಆಳ್ವಿಕೆಯನ್ನು ನೋಡಿದಾಗ ಇಲ್ಲಿಯೂ ಸಹಿತ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಡೇಟ್ಗಳು ಕರೆಕ್ಟ್ ಆಗಿ ಬಂದಿಲ್ಲ. ಓಕೆ, ನೀವು ಸರಿ ಮಾಡ್ಕೊಳ್ಳಿ. ಈತನ ಕಾಲದಲ್ಲಿ ಆಳ್ವಿಕೆಯನ್ನು ಬರ್ತದೆ. ಈತನು ಸಹಿತ ಗಂಗರ ಅರಸರಲ್ಲಿ ಪ್ರಥಮ ಅರಸ, ಅಂದ್ರೆ ಶ್ರೇಷ್ಠ ದೊರೆಗಳಲ್ಲಿ
ಪ್ರಥಮ ಆದವನು ಅಂತ ಹೇಳ್ತೀವಿ. ದುರ್ವಿನೀತನ ತಾಯಿ ಜ್ಯೇಷ್ಠಾದೇವಿ. ಜಸ್ಟ್ ಹೇಳಿದನು, ಪುನ್ನಾಟನ ಸ್ಕಂದವರ್ಮನ ಪುನ್ನಾಟ ಸಾಮ್ರಾಜ್ಯವು ವಂಶಕ್ಕೆ ವಾರಿಸುದಾರ ಇಲ್ಲದಕ್ಕಾಗಿ ಇದು ತನ್ನ ಮಗಳಿಗೆ ಕೊಡ್ತಾನೆ, ಜ್ಯೇಷ್ಠಾದೇವಿಗೆ ಕೊಡ್ತಾನೆ. ಜ್ಯೇಷ್ಠಾದೇವಿಯ ಪುತ್ರನೇ ದುರ್ವಿನೀತ. ಆ ದುರ್ವಿನೀತಿಗೆ ಈ ಸಾಮ್ರಾಜ್ಯ ಸಿಗತ್ತೆ. ಅದೇ ರೀತಿ ದುರ್ವಿನೀತ ತನ್ನ ಮಾಂಡಲಿಕನಾಗಿರುವಂತಹ ವಿಜಯಾದಿತ್ಯನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ದುರ್ವಿನೀತನು ಸಹಿತ ತನ್ನ ಮಗಳನ್ನು ತನ್ನ ಮಾಂಡಲಿಕನಾದಂತಹ ವಿಜಯಾದಿತ್ಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಹೇಳ್ತೀವಿ. ಈ ದುರ್ವಿನೀತನ ಕೊಡುಗೆಗಳು ಅಂತ ನೋಡಬೇಕು. ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ ದುರ್ವಿನೀತ ಪ್ರಥಮನು ಅಂತ ಹೇಳ್ತೀವಿ. ಈತನ ಕೊಡುಗೆಗಳು, ಈತ ಶೈವ ಧರ್ಮದ ಅನುಯಾಯಿಯಾಗಿದ್ದ ಅಂತ ಹೇಳ್ತಾರೆ. ಈತ ಕವಿ ಮತ್ತು ವಿದ್ವಾಂಸರಿಗೆ ಆಶ್ರಯಗಳನ್ನು ನೀಡಿದ್ದ ಅಂತ ಹೇಳ್ತಾರೆ. ಭಾರವೀಯ ಕಿರಾತಾರ್ಜುನಿಯ ಕೃತಿಯ 15ನೇ ಸರ್ಗಕ್ಕೆ ಭಾರವೀಯ ಕಿರಾತಾರ್ಜುನ ಕೃತಿಯ 15ನೇ ಸರ್ಗಕ್ಕೆ ಭಾಷ್ಯವನ್ನು ಬರೀತಾನೆ. ಭಾರವೀಯ ಕಿರಾತಾರ್ಜುನ ಎಂಬ ಕೃತಿಗೆ 15ನೇ ಸರ್ಗಕ್ಕೆ ಭಾಷ್ಯವನ್ನು ಬರೀತಾನೆ. ಅದೇ ರೀತಿ ಗುಣಾಢ್ಯನ ಕೃತಿಯಾಗಿರುವಂತಹ ಒಡ್ಡಕಥಾ ಪೈಶಾಚಿ ಭಾಷೆಯಲ್ಲಿದೆ. ಯಾವ ಭಾಷೆ? ಪೈಶಾಚಿ ಭಾಷೆ ಅಂತ ಹೇಳ್ತೀವಿ. ಪೈಶಾಚಿ ಭಾಷೆ. ಈ ಪೈಶಾಚಿ ಭಾಷೆಯಲ್ಲಿ ಬರೆದಿರುವಂತಹ ಗುಣಾಢ್ಯ ಯಾರ ಕಾಲದಲ್ಲಿ ಬರ್ತಾನಪ್ಪ ಅಂದ್ರೆ ಶಾತವಾಹನರ ಹಾಲನ ಕಾಲದಲ್ಲಿ ಬರ್ತಾನ. ಹಾಲ ಬರೆದಿರುವಂತಹ ಕೃತಿ ಅಂತ ನಾವು ನೋಡಿದಾಗ ಗತಾಸಪ್ತಸತಿ ಅಂತ ಹೇಳ್ತೀವಿ. ಅದೇ ರೀತಿ ಗುಣಾಢ್ಯನು ಸಹಿತ ಅವನೇ ಕಾಲದಲ್ಲಿ ಬರ್ತಾನೆ, ಅವನ ಕಾಲದಲ್ಲಿ ಬರ್ತಾನೆ. ಪೈಶಾಚಿ ಭಾಷೆಯಲ್ಲಿ, ಇಡೀ ಭಾರತದಲ್ಲಿ ಪೈಶಾಚಿ ಭಾಷೆಯಲ್ಲಿ ರಚನೆ ಆಗಿರುವಂತಹ ಒಂದೇ ಒಂದು ಕೃತಿ ಯಾವಪ್ಪ ಅಂದ್ರೆ ಒಡ್ಡಕಥಾ. ಈ ಒಡ್ಡಕಥಾ ಕೃತಿಯನ್ನು ಈತ ಅಂದ್ರೆ ದುರ್ವಿನೀತ ಸಂಸ್ಕೃತ ಭಾಷೆಗೆ ಭಾಷಾಂತರಿಸ್ತಾನ. ಅದೇ ರೀತಿ ಈತನ ನಂತರ ಅಂದ್ರೆ ವಿಜಯ ಕೀರ್ತಿಯ ಕವಿರಾಜ ಮಾರ್ಗ ದುರ್ವಿನೀತ ಕನ್ನಡಕ್ಕೆ ಅನ್ವಯಿಸ್ತಾನೆ. ಶ್ರೀ ವಿಜಯನ ಕವಿರಾಜ ಮಾರ್ಗವನ್ನು ದುರ್ವಿನೀತ ಕನ್ನಡಕ್ಕೆ ಅನ್ವಯಿಸ್ತಾನ. ಅದೇ ರೀತಿ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯ ಪಂಡಿತನೂ ಆಗಿರ್ತಾನೆ. ಈತ ಕನ್ನಡ, ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ನೈಪುಣ್ಯತೆಯನ್ನು ಹೊಂದಿರುವಂತಹ ವ್ಯಕ್ತಿ. ಈತ ಕವಿರಾಜ ಮಾರ್ಗವನ್ನು ಸಹಿತ ತೆಗೆದುಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಕನ್ನಡ ಭಾಷೆಗೆ ಭಾಷಾಂತರ ಮಾಡಿಸ್ತಾನ. ಅದೇ ರೀತಿ ದುರ್ವಿನೀತನ ಗುರುಗಳು ಅಂತ ನೋಡಿದಾಗ ಜೈನರ ಪೂಜ್ಯಪಾದರು ಅಂತ ಹೇಳ್ತೀವಿ. ಜೈನ ಗುರು ಪೂಜ್ಯಪಾದರು ದುರ್ವಿನೀತನಿಗೆ ಗುರುಗಳಾಗಿರ್ತಾರೆ. ಅದೇ ರೀತಿ ಈತ ಮುಷ್ಕರ ಮತ್ತು ಪುಲವೀರ ಅಂದ್ರೆ ಈತನ ನಂತರದ ದಿನಗಳಲ್ಲಿ ಮುಷ್ಕರ, ಪುಲವೀರ, ವಿಕ್ರಮ ಅಂದ್ರೆ ಶ್ರೀ ವಿಕ್ರಮ, ಭೂ ವಿಕ್ರಮ ಎಂಬ ರಾಜರು ಆಳ್ವಿಕೆಯನ್ನು ಮಾಡ್ತಾರೆ. ಇವರ ಆಳ್ವಿಕೆಯು ಅಷ್ಟರ ಮಟ್ಟಿಗೆ ಇರುತ್ತೆ. ಬಟ್ ಈ ವಂಶದಲ್ಲಿ ಶ್ರೇಷ್ಠ ದೊರೆ ಅಂತ ತಕ್ಷಣ ನಾವು ಏನ್ ಮಾಡ್ತೀವಿ? ದುರ್ವಿನೀತನನ್ನು ನೋಡ್ತೀವಿ. ಈತ ನಂತರ ದಿನಗಳಲ್ಲಿ ನೋಡಿದಾಗ 1ನೇ ಶಿವಮಾರ ಅನ್ನೋದು ಗೊತ್ತಾಗುತ್ತೆ. ಈ 1ನೇ ಶಿವಮಾರ ಏನಾಗತ್ತಪ್ಪ ಅಂದ್ರೆ ಗಂಗ ಸಾಮ್ರಾಜ್ಯ ಅಷ್ಟೊಂದು ದೊಡ್ಡ ಸಾಮ್ರಾಜ್ಯ ಅಲ್ಲ. ಇದರಲ್ಲಿಯೇ 4-5 ಜಿಲ್ಲೆಗಳಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಿರ್ತದೆ. ಅದೇ ಕಾಲದಲ್ಲಿ ಈ ಗಂಗರ ದೊರೆ ಅವನಿಗಿತನ ನಂತರ ಏನಾಗತ್ತಪ್ಪ ಅಂದ್ರೆ ಈ ಶಿವಮಾರ ಬರ್ತಾನಲ್ಲ, ಈ ಶಿವಮಾರ ಏನ್ ಮಾಡ್ತಾನೆ? ಪಲ್ಲವರಿಂದ ಸೋಲ್ತಾನೆ. ಪಲ್ಲವರಿಂದ ಸೋತದ್ದಕ್ಕಾಗಿ ರಾಜಧಾನಿಯನ್ನು ಸಹಿತ ಬದಲಾಯಿಸ್ಕೊಂಡು ಟ್ರೈ ಮಾಡ್ತಾನೆ. ಪಲ್ಲವರಿಗೆ ಈತ ಸಾಮಂತನಾಗಿ ಉಳಿತಾನೆ. ಮುಂದೆ ಈ ನಂತರ ಯಾರು ಬರ್ತಾರಪ್ಪ ಅಂದ್ರೆ ಸ್ತ್ರೀ ಪುರುಷ ಅಂತ ಬರ್ತಾನೆ. ಸ್ತ್ರೀ ಪುರುಷ ಶ್ರೇಷ್ಠ ದೊರೆಗಳಲ್ಲಿ ಈತನೂ ಸಹಿತ ಕೌಂಟ್ ಮಾಡ್ತಾರೆ. ಈತನ ಕಾಲಾವಧಿ 725ರಿಂದ 788. 725ರಿಂದ 788 ಬಾದಾಮಿ ಚಾಲುಕ್ಯರ 2ನೇ ವಿಕ್ರಮಾದಿತ್ಯನೊಂದಿಗೆ ಸೇರಿ ಪಲ್ಲವರನ್ನು ಮತ್ತು ಬೃಹತ್ ಬಾಣರನ್ನು ಸೋಲಿಸ್ತಾರೆ. ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರು ಕಟುವೈರಿಗಳು. ವಂಶ ಪಾರಂಪರಿಕವಾಗಿ ವೈರತ್ವ ಬೆಳೆದು ಬಂದಿರುವಂಥದ್ದು ಪಲ್ಲವರದ್ದು ಮತ್ತು ಬಾದಾಮಿ ಚಾಲುಕ್ಯರು. ಅದೇ ರೀತಿ ಬಾಣರದು ಮತ್ತು ಗಂಗರದು ಅಷ್ಟೇ ವೈರತ್ವ ಇತ್ತು. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಪಲ್ಲವರು ಮತ್ತು ಬೃಹತ್ ಬಾಣರು ಒಂದಾದಾಗ ಬಾದಾಮಿ ಚಾಲುಕ್ಯದ 2ನೇ ವಿಕ್ರಮಾದಿತ್ಯ ಮತ್ತು ಗಂಗರ ಸ್ತ್ರೀ ಪುರುಷ ಒಂದಾಗಿ ಪಲ್ಲವರನ್ನು ಮತ್ತು ಬಾಣರನ್ನು ಸೋಲಿಸ್ತಾರೆ. ಅದೇ ರೀತಿ ರಾಜಧಾನಿಯನ್ನು ವರ್ಗಾವಣೆ ಮಾಡಿಕೊಳ್ತಾನೆ. ರಾಜಧಾನಿಯನ್ನು ಸಹಿತ ವರ್ಗಾವಣೆ ಮಾಡ್ತಾನೆ. ಈತ ಮಾಕುಂದಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡ್ಕೊಳ್ತಾನೆ. ಅದೇ ರೀತಿ ಈತ ಗಜಶಾಸ್ತ್ರ ಎಂಬ ಕೃತಿಯನ್ನು ಬರೀತಾನೆ. ಈ ವಂಶವು ಆನೆಗಳನ್ನು ಸಾಕುವುದರಲ್ಲಿ, ಅವುಗಳನ್ನು ಪಳಗಿಸುವುದರಲ್ಲಿ ಅತ್ಯಂತ ನಿಪುಣಯುತರಾಗಿದ್ರು.
ಆನೆಗಳ ಮೇಲೆ ಅಧ್ಯಯನ ಮಾಡಿರುವಂತಹ ಶ್ರೇಷ್ಠವಾದ ರಾಜಮನೆತನ. ಆನೆಗಳ ಬಗ್ಗೆ, ಆನೆಗಳಿಗೆ ಯಾವ ಸಮಯದಲ್ಲಿ ಯಾವ ಔಷಧಿಗಳನ್ನು ಕೊಡಬೇಕು, ಆಯುರ್ವೇದಿಕ ವಿಚಾರಧಾರಿಗಳು ಸಹಿತ ಈ ಆನೆಗಳ ಬಗ್ಗೆ ಹೇಳ್ತಾರೆ. ಆನೆಗಳನ್ನು ಯಾವ ರೀತಿ ಪಳಗಿಸಬೇಕು, ಆನೆಗಳು ಎಷ್ಟರ ಮಟ್ಟಿಗೆ ಮುಖ್ಯವಾಗಿವೆ ಸಾಮ್ರಾಜ್ಯಕ್ಕೆ ಅನ್ನೋದು ಈ ಗಂಗರು ಆನೆಗಳಿಗೆ ಸ್ಪೆಷಲ್ ಆಗಿ ಗಜಶಾಸ್ತ್ರ ಎಂಬ ಕೃತಿ ಬರೀತಾರೆ, ಗಜಾಷ್ಟಕ ಎಂಬ ಕೃತಿಯನ್ನು ಬರೀತಾರೆ. ಈ ರೀತಿ ಇವರ ಕೊಡುಗೆಗಳು ಆನೆಗಳ ವಿಷಯದಲ್ಲಿ, ಆನೆಗಳನ್ನು ಪಳಗಿಸುವುದ ವಿಷಯದಲ್ಲಿ ಬಹಳ ಇದೆ. ಅದೇ ರೀತಿ ಗಜಶಾಸ್ತ್ರ ಎಂಬ ಕೃತಿ ಸ್ತ್ರೀ ಪುರುಷ ಬರೀತಾನೆ, ಸ್ತ್ರೀ ಪುರುಷ ಗಜಶಾಸ್ತ್ರ ಎಂಬ ಕೃತಿ ಬರೀತಾನೆ. ಅದೇ ರೀತಿ ಈತ ಗಜಕೇಸರಿ ಮತ್ತು ಪೇರ್ಮಡಿ ಶ್ರೀವಲ್ಲಭ, ಗಜಕೇಸರಿ ಫಿಲ್ಮ್ ಇದೆ ನೋಡಿರಬಹುದು, ಗಜಕೇಸರಿ, ಪೇರ್ಮಡಿ ಮತ್ತು ಶ್ರೀವಲ್ಲಭ ಎಂಬ 3 ಬಿರುದುಗಳನ್ನು ಹೊಂದಿರುತ್ತಾನೆ. ಇವರ ಕಾಲದಲ್ಲಿ ಆನೆಗಳನ್ನು ಪಳಗಿಸುವುದೇ ಶ್ರೇಷ್ಠವಾದ ಕಾರ್ಯ. ಆನೆಗಳ ಮದವೇರಿದ ಆನೆಗಳನ್ನು ಕಂಟ್ರೋಲ್ ಮಾಡುವುದೇ ಶ್ರೇಷ್ಠವಾದ ಕಾರ್ಯ. ಹಾಗಾಗಿ ಗಜಕೇಸರಿ ಎಂಬ ಬಿರುದನ್ನು ಪಡೆದಿದ್ದ. ಇದೇ ರೀತಿ ಇವನ ನಂತರ ಬರೋರು ಯಾರಪ್ಪ ಅಂದ್ರೆ ಶ್ರೀ ಶಿವಮಾರ, 2ನೇ ಶಿವಮಾರ ಅಂತ ಹೇಳ್ತೀವಿ. ಈತ ಸಾಹಿತಿ ಆಗಿದ್ದ, ಈತನು ಸಹಿತ ಒಬ್ಬ ಸಾಹಿತಿ ಆಗಿದ್ದ. ಇವನ ಕಾಲದಲ್ಲಿ ಆಗಿರುವಂತಹ ತಪ್ಪುಗಳು ಈ ಸಾಮ್ರಾಜ್ಯಕ್ಕೆ ಅತ್ಯಂತ ದೊಡ್ಡ ಹೊಡೆತಗಳನ್ನು ಕೊಡ್ತಾವ. ಏನಾಗತ್ತಪ್ಪ ಅಂದ್ರೆ ಇವನ ಕಾಲದಲ್ಲಿ ಇವರು ಮಾನ್ಯಖೇಡದ ರಾಷ್ಟ್ರಕೂಟರ ಸಾಮಂತರಾಗಿರ್ತಾರೆ. ಮಾನ್ಯಖೇಡದ ರಾಷ್ಟ್ರಕೂಟರ ಸಾಮಂತರ ಇರ್ತಾರೆ. ಮಾನ್ಯಖೇಡದ ರಾಷ್ಟ್ರಕೂಟರಲ್ಲಿ ಆಂತರಿಕ ಗಲಭೆಗಳು ಪ್ರಾರಂಭ ಆಗಿರ್ತವೆ. ಅಂದ್ರೆ ಸಿಂಹಾಸನಕ್ಕಾಗಿ ಆಂತರಿಕ ಕಲಹಗಳು ಪ್ರಾರಂಭ ಆಗಿರ್ತವ. ಆ ಆಂತರಿಕ ಕಲಹದಲ್ಲಿ ಸಾಮಂತನಾಗಿರುವಂತಹ 2ನೇ ಶಿವಮಾರ ಇನ್ವಾಲ್ವ್ ಆಗ್ತಾನೆ. ಅವಾಗ ಏನಾಗತ್ತಪ್ಪ ಅಂದ್ರೆ 2 ಜನ ಅಣ್ಣ ತಮ್ಮಂದಿರು ಕುರ್ಚಿಗಾಗಿ ಹೋರಾಡುವ ಸಂದರ್ಭದಲ್ಲಿ ಈತ ಒಬ್ಬ ಅಣ್ಣ ತಮ್ಮಂದರಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಅವನು ಸೋಲ್ತಾನೆ. ಅವನ ಸೋತಾಗ ಇಲ್ಲಿ ವೈರತ್ವ ಬೆಳೆದು ಬೀಳುತ್ತೆ. ಆ ವೈರತ್ವದಿಂದಾಗಿ ಈತನಿಗೆ ಅತ್ಯಂತ ದೊಡ್ಡ ಹೊಡೆತ ಆಗತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಆ ಸಮಯದಲ್ಲಿ ಆ ಕಲಹದಲ್ಲಿ ಇನ್ವಾಲ್ವ್ ಆಗುವುದರ ಮುಖಾಂತರ ಕೃಷ್ಣ ಮತ್ತು ಗೋವಿಂದ ನಡುವೆ, ಧ್ರುವ ಮತ್ತು ಗೋವಿಂದ ನಡುವೆ ಏನು ಕಲಹಗಳು ಪ್ರಾರಂಭ ಆಗಿರ್ತವಲ್ಲ, ಆ ಸಮಯದಲ್ಲಿ ಧ್ರುವನು ಗೆಲ್ತಾನೆ. ಅವಾಗ ಗೆದ್ದಾಗ ಮುಂದೇನಾಗುತ್ತೆ, ಈತನ ಮತ್ತು ರಾಷ್ಟ್ರಕೂಟ ನಡುವೆ ವೈರತ್ವ ಬೆಳೆದು ಬೀಳುತ್ತೆ. ಅವಾಗ ಈತ ತನ್ನ ದೊರೆಯನ್ನು, ತಾವ ಸಪೋರ್ಟ್ ಮಾಡಿರುವಂತಹ ದೊರೆಯ ಬೆಂಬಲಕ್ಕಾಗಿ ಅವರ ಮೇಲೆ 2 ರಿಂದ 3 ಸರಿ ದಾಳಿಯನ್ನು ಸೂಚಿಸ್ತಾನೆ. ಆ ದಾಳಿಯಲ್ಲಿ ಈತನೇ ಸೋಲ್ತಾನೆ. ಆ ದಾಳಿಗಳನ್ನು ನೋಡಿ ಅವರು ಸುಮ್ಮನಾಗಿದ್ರು ಸಹಿತ ಕೊನೆಗೆ ಈತನಿಗೆ ಜೈಲವಾಸವನ್ನು ಕೊಡ್ತಾನೆ. ಆಡಳಿತದ ಹಲವು ದಿನಗಳವರೆಗೆ, ಅಂದ್ರೆ ಆಡಳಿತದ ಹಲವಾರು ದಿನಗಳನ್ನು ಈತ ಜೈಲಿನಲ್ಲಿಯೇ ಕಳೀತಾನೆ. ಆ ಜೈಲಿನಲ್ಲಿಯೇ ಕೂತ್ಕೊಂಡು ಒಂದು ಕೃತಿಯನ್ನು ಸಹಿತ ಬರೀತಾನೆ, ಗಜಾಷ್ಟಕ ಎಂಬ ಕೃತಿಯನ್ನು ಸಹಿತ ಈತ ಬರೀತಾನೆ. ಯಾವುದೋ ಗಜಾಷ್ಟಕ ಎಂಬ ಕೃತಿಯನ್ನು ಬರೀತಾರೆ. ಅದೇ ರೀತಿ ಸೇತುಬಂಧ ಎಂಬ ಕೃತಿಯನ್ನು ಬರೀತಾನೆ. ಈತ ಜೈಲಿನಲ್ಲಿಯೇ ಆಡಳಿತದ ಎಲ್ಲಾ ದಿನಗಳನ್ನು ಜೈಲಿನಲ್ಲಿಯೇ ಕಳೆದಿದ್ದಾನೆ ಈತ. ಯಾಕಂದ್ರೆ ರಾಷ್ಟ್ರಕೂಟರು ಪ್ರಬಲವಾಗಿದ್ರು, ರಾಷ್ಟ್ರಕೂಟರ ವೈರತ್ವ ಇದನಿಗೆ ಅವಶ್ಯಕತೆ ಇಲ್ಲ ಆಗಿತ್ತು. ಆದ್ರೆ ರಾಷ್ಟ್ರಕೂಟರ ವೈರತ್ವವೇ ಇದನಿಗೆ ಕೊನೆಯ ಕ್ಷಣದವರೆಗೂ ಜೈಲಿನಲ್ಲಿಯೇ ಇರುವ ಹಾಗೆ ಮಾಡಿತು. ಇದನಂದ್ರೆ ಯಾರು ಬರ್ತಾರಪ್ಪ ಅಂದ್ರೆ 2ನೇ ರಾಚಮಲ್ಲ ಅಂತ ಹೇಳ್ತೀವಿ. ಈ 2ನೇ ರಾಚಮಲ್ಲನ ಕಾಲಾವಧಿ 816ರಿಂದ 843 ಅಂತ ಹೇಳ್ತೀವಿ. 816ರಿಂದ 843 ಈತ ಆಳ್ವಿಕೆ ಮಾಡ್ತಾನೆ. ಈತ ರಾಷ್ಟ್ರಕೂಟರ ಅರಸನಾಗಿರುವಂತಹ, ಪ್ರಸಿದ್ಧ ಅರಸನಾಗಿರುವಂತಹ, ಅಮೋಘ ವರ್ಷ ನೃಪತುಂಗನ ಸೇನಾನಿ ಆದಂತಹ ಬಂಕೇಶನನ್ನು ಸಹಿತ ಸೋಲಿಸುತ್ತಾನೆ. ಅಂದ್ರೆ ಬಂಕೇಶ ಸಮೇತ ಸೋಲಿಸಿರ್ತಾನೆ. ಅಂದ್ರೆ ರಾಷ್ಟ್ರಕೂಟರ ಶ್ರೇಷ್ಠ ದೊರೆ ಅಂತ ನಾವು ನೋಡಿದಾಗ ಅಮೋಘ ವರ್ಷ ನೃಪತುಂಗನ ನೋಡ್ತೀವಿ. ಆ ಅಮೋಘ ವರ್ಷ ನೃಪತುಂಗನ ಶ್ರೇಷ್ಠತ್ವಕ್ಕೆ ಕಾರಣ ಯಾರಪ್ಪ ಅಂದ್ರೆ ಈ ಬಂಕೇಶ ಈ ಸಾಮ್ರಾಜ್ಯದ, ಅಂದ್ರೆ ರಾಷ್ಟ್ರಕೂಟ ಸಾಮ್ರಾಜ್ಯದ ಸೇನಾನಿಯಾಗಿರ್ತಾನೆ. ಈತನಿಗೂ ಸಹಿತ ಈತ ಸೋಲಿಸ್ತಾನೆ. ಯಾಕಂದ್ರೆ ರಾಷ್ಟ್ರಕೂಟರ ಸಾಮಂತರಾದಂತಹ ಇವರು ಅವರನ್ನು ಸೋಲಿಸ್ತಾರೆ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಅದರ ನಂತರ ದಿನಗಳಲ್ಲಿ ಈತನ ಕಾಲದಲ್ಲಿ ಚಾವುಂಡರಾಯ, ಪ್ರಸಿದ್ಧ ಮಂತ್ರಿ ಅಂತ ಹೇಳ್ತೀವಲ್ಲ, ಈತನ ಕಾಲದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. ಬಟ್ ಈತ ನಂತರದ ದಿನಗಳಲ್ಲಿ ಚಾವುಂಡರಾಯ ಈ ಸಾಮ್ರಾಜ್ಯಕ್ಕೆ ಮಂತ್ರಿಯಾಗಿ ಬಂದಿರುತ್ತಾನೆ. ಹಾಗೆ ಕೊನೆಯ ದೊರೆ ಅಂತ ನಾವು ನೋಡಿದಾಗ, ಈ ವಂಶದ ಕೊನೆಯ ದೊರೆ ಅಂತ ನಾವು ನೋಡಿದಾಗ 4ನೇ ರಾಚಮಲ್ಲನ ಕಾಲಾವಧಿ 990 ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಏನಾಗತ್ತಪ್ಪ ಅಂದ್ರೆ
ಚಾವುಂಡರಾಯನ ಆಳ್ವಿಕೆ ಏನಿರುತ್ತೆ, ಚಾವುಂಡರಾಯ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾನಲ್ಲ ಅವನ ಬಗ್ಗೆನೂ ಇದ್ರ ನಂತರ ಹೇಳ್ತೀನಿ. ಆದರೆ ರಾಜರು ಅಂತ ನೋಡಿದಾಗ ರಾಜ್ಯಮಲ್ಲ ಕೊನೆಯ ದೊರೆಯಾಗಿರ್ತಾನೆ. ಅವಾಗ ಚೋಳರ ಮತ್ತು ಇವರ ವೈರತ್ವ ಬಹಳ ಬೆಳೆದಿರ್ತದೆ. ಗಂಗರದು ಮತ್ತು ಚೋಳರದು ಯಾವ ರೀತಿ ಪಲ್ಲವರದು ಮತ್ತು ಬಾದಾಮಿ ಚಾಲುಕ್ಯರದ ವೈರತ್ವ ಇತ್ತೋ ಅದೇ ರೀತಿ ಗಂಗರದು ಮತ್ತು ಚೋಳರದು ಸಹಿತ ಅಷ್ಟೇ ವೈರತ್ವ ಇತ್ತು. ಚೋಳರ ರಾಜೇಂದ್ರ ಚೋಳ ಏನ್ ಮಾಡ್ತಾರೆ ಅಂದ್ರೆ ಗಂಗೈಕೊಂಡ ಚೋಳ ಎಂಬ ಬಿರುದು ಪಡಿತಾನೆ. ಕಾರಣ ಏನ್ ಗೊತ್ತಾ? ಗಂಗರನ್ನು ಸಂಪೂರ್ಣವಾಗಿ ಸೋಲಿಸಿ ಗಂಗವಾಡಿಯನ್ನು ವಶಪಡಿಸಿಕೊಳ್ತಾನೆ. 96,000 ಗಂಗರು ಅಂತ ಹೇಳ್ತೀವಲ್ಲ, ಗಂಗ 96,000 ಅಂತ ಹೇಳ್ತೀವಲ್ಲ, ಗಂಗ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಅಲ್ಲಿ ಇವರ ಆಳ್ವಿಕೆ ಕೊನೆಗೊಳ್ಳುತ್ತೆ. ಸಂಪೂರ್ಣವಾಗಿ ಇವರ ಸಾಮ್ರಾಜ್ಯವನ್ನು ಚೋಳರು ವಶಪಡಿಸಿಕೊಳ್ತಾರೆ. ಅಲ್ಲಿ ಗಂಗೈಕೊಂಡ ಚೋಳ ಎಂಬ ಬಿರುದದೊಂದಿಗೆ ರಾಜೇಂದ್ರ ಚೋಳ ಈ ವಂಶವನ್ನು ನಿರ್ವಂಶ ಮಾಡ್ತಾನೆ. ಈ ರೀತಿ ಗಂಗರು ಸಹಿತ ಅನೇಕ ರೀತಿಯಲ್ಲಿ ಅಂದ್ರೆ ಸುಮಾರು 600 ವರ್ಷಗಳ ಕಾಲ ಕರ್ನಾಟಕವನ್ನು ಆಳ್ವಿಕೆ ಮಾಡ್ತಾರೆ. ಕರ್ನಾಟಕದ ಅನೇಕ ರಾಜಮನೆತನಗಳಲ್ಲಿ ಸಾಮಂತರಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಚಾವುಂಡರಾಯ ಅಂತ ಹೇಳಿದೆ ನಾನು. ಚಾವುಂಡರಾಯ ಅಂತ ಹೇಳಿದೆ. ಈ ಚಾವುಂಡರಾಯನ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಈ ವಂಶದ ಅತ್ಯಂತ ಶ್ರೇಷ್ಠ ಮಂತ್ರಿ ಅಂತ ಹೇಳ್ತೀವಿ. ಈ ಕನ್ನಡದ ಇತಿಹಾಸವನ್ನು ನೋಡಿದಾಗ 2 ಜನ ಮಂತ್ರಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಬಹುಮನಿ ಸುಲ್ತಾನರಲ್ಲಿ ಮೊಹಮ್ಮದ್ ಗವಾನ್ ಬಗ್ಗೆ ಅಧ್ಯಯನ ಮಾಡ್ತೀವಿ ಮತ್ತು ಗಂಗರಲ್ಲಿ ನಾವು ಚಾವುಂಡರಾಯನ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇವರ ಕೊಡುಗೆಗಳನ್ನು ಸ್ಪೆಷಲ್ ಆಗಿ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಮೈಸೂರಿನಲ್ಲಿ ದಿವಾನರ ಬಗ್ಗೆ ಸ್ಟಡಿ ಮಾಡ್ತೀವಿ, ಅದು ವಿಷಯ ಬೇರೆ. ಬಟ್ ಅಲ್ಲಿ ರಾಜಮನೆತನಗಳು, ಹಳೆ ರಾಜಮನೆತನಗಳು ಅಂತ ನಾವು ನೋಡಿದಾಗ ಒಂದು ಚಾವುಂಡರಾಯ ಮತ್ತು ಬಹುಮನಿ ಸುಲ್ತಾನರಲ್ಲಿ ಮೊಹಮ್ಮದ್ ಗವಾನ್ ಇವ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಚಾವುಂಡರಾಯನ ಕಾಲಾವಧಿ 940ರಿಂದ 989 ಅಂತ ಹೇಳ್ತಾರೆ. ಈತ 2ನೇ ಮಾರಸಿಂಹ, ಇಲ್ಲಿದೆ ನೋಡಿ, 2ನೇ ಮಾರಸಿಂಹ ಮತ್ತು 4ನೇ ರಾಚಮ್ಮನ ಕಾಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ. ಈತನ ಪರಾಕಾಷ್ಠೆಯನ್ನು ನೋಡಿಕೊಂಡು ಈ ಚಾವುಂಡನಿಗೆ ಚಾವುಂಡರಾಯ ಎಂಬ ಬಿರುದನ್ನು ಕೊಡ್ತಾರೆ. ಚಾವುಂಡರಾಯ ಅಂತ ಬಿರುದು ಕೊಡ್ತಾರೆ. ಯಾರು? 4ನೇ ರಾಚಮಲ್ಲ, ಈತನಿಗೆ ಚಾವುಂಡರಾಯ ಎಂಬ ಬಿರುದು ಕೊಡ್ತಾನೆ. ಅದೇ ರೀತಿ ಚಾವುಂಡರಾಯ ಒಂದು ಕೃತಿಯನ್ನು ಬರೀತಾನೆ. ಆ ಕೃತಿಯ ಹೆಸರು ಚಾವುಂಡರಾಯ ಪುರಾಣ ಅಂತ ಹೇಳ್ತೀವಿ. ಈ ಚಾವುಂಡರಾಯ ಪುರಾಣದಲ್ಲಿ ತೀರ್ಥಂಕರ ಬಗ್ಗೆ ವರ್ಣನೆ ಇದೆ. ಈತ ಮೂಲತಃ ಜೈನ ಧರ್ಮಿಯಾಗಿದ್ದಕ್ಕಾಗಿ ಜೈನ ಧರ್ಮದ ಬಗ್ಗೆ ವರ್ಣನೆ ಇದೆ, ತೀರ್ಥಂಕರ ಬಗ್ಗೆ ವರ್ಣನೆ ಇದೆ. ಹೀಗಾಗಿ ಚಾವುಂಡರಾಯ ಪುರಾಣ ಅಂತ ಬರೀತಾನ. ಲೋಕೋಪಕಾರ ಎಂಬ ಮತ್ತೊಂದು ಕೃತಿಯನ್ನು ಬರೀತಾನ. ಚಾವುಂಡರಾಯನ ಕೊಡುಗೆ, ಶ್ರೇಷ್ಠವಾದ ಕೊಡುಗೆ, ಭಾರತದ ಅಥವಾ ಈ ಕನ್ನಡ ನಾಡಿನ ಅಸ್ಮಿತೆಯನ್ನು ಜಗತ್ತಿಗೆ ಪ್ರತಿಬಿಂಬಿಸುವಂತಹ ಶ್ರೇಷ್ಠವಾದ ಕೊಡುಗೆ ಅಂತ ನೋಡಿದಾಗ ಶ್ರವಣಬೆಳಗೊಳದ ಗೊಮ್ಮಟೇಶನ ವಿಗ್ರಹ ಅಂತ ಹೇಳ್ತೀವಿ. ಈ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹ ಅಂತ ನಾವು ನೋಡಿದಾಗ ತನ್ನ ತಾಯಿಯ ಆಸೆಯನ್ನು ಈಡೇರಿಸಲು ಅಂದ್ರೆ ಚಾವುಂಡರಾಯನ ತಾಯಿಯ ಕನಸಿನಲ್ಲಿ ಸ್ವತಃ ಗೊಮ್ಮಟೇಶ್ವರ ಬಂದು ಈ ಪ್ರದೇಶದಲ್ಲಿ ನನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂತ ಕನಸಿನಲ್ಲಿ ಬಂದು ಹೇಳಿದ್ದಕ್ಕಾಗಿ ತನ್ನ ತಾಯಿಯ ಆಶೆಯನ್ನು ಈಡೇರಿಸುವ ದೃಷ್ಟಿಯಿಂದಾಗಿ ಶ್ರವಣಬೆಳಗೊಳದಲ್ಲಿ ಒಂದು ಬೃಹತ್ತಾದ 58 ಅಡಿ ಎತ್ತರದ ಭವ್ಯವಾದ ಒಂದು ಗೊಮ್ಮಟೇಶ್ವರನ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾನೆ. ಅದೇ ಗೊಮ್ಮಟೇಶ್ವರನ ವಿಗ್ರಹ ಜಗತ್ ಪ್ರಸಿದ್ಧವಾದ ವಿಗ್ರಹ, ಏಕಶಿಲಾ ವಿಗ್ರಹ ಆಗಿದ್ದು ಈ ಚಾವುಂಡರಾಯನ ಶ್ರೇಷ್ಠವಾದ ಕೊಡುಗೆ, ಗಂಗರ ಶ್ರೇಷ್ಠವಾದ ಕೊಡುಗೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಈ ವಂಶಸ್ಥರಲ್ಲಿ ನಾವು ಹೇಳಿದಾಗೆ ಗೊಮ್ಮಟೇಶ್ವರ ವಿಗ್ರಹನ ಬಗ್ಗೆ ನಾನು ವರ್ಣನೆ ಮಾಡಿದೆ. ಈ ಗೊಮ್ಮಟೇಶ್ವರ ವಿಗ್ರಹದ ಶಿಲ್ಪಿ ಅರಿಷ್ಟನೇಮಿ ಅಂತ ಹೇಳ್ತೀವಿ. ಈ ಶ್ರವಣಬೆಳಗೊಳವನ್ನು ನಾವೇನಂತ ಕರಿತೀವಿ? ಜೈನರ ಕಾಶಿ ಅಂತ ಕರಿತೀವಿ. ಅದೇ ರೀತಿ ಏಕಶಿಲಾ ವಿಗ್ರಹ ಅಂತ ಹೇಳಿದೆ, 58 ಅಡಿ ಎತ್ತರದ ವಿಗ್ರಹ ಅಂತ ಹೇಳಿದೆ ನಾನು. ಅದೇ ರೀತಿ ಈ ವಂಶದ ಕೇಂದ್ರ ಆಡಳಿತ ವ್ಯವಸ್ಥೆ ಅಂದ್ರೆ ಇವರ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡಿದಾಗ ಸಂಪೂರ್ಣ ರಾಜ್ಯಕ್ಕೆ ರಾಜನೇ ಶ್ರೇಷ್ಠವಾದಂತಹ ಸ್ಥಾನವನ್ನು ಹೊಂದುತ್ತಿದ್ದ. ಸರ್ವೋಚ್ಚವಾದ ಉನ್ನತವಾದ ಸ್ಥಾನ ರಾಜನಿಗೆನೆ ಕೊಡುತ್ತಿದ್ರು. ರಾಜನೇ ಸರ್ವೋಚ್ಚವಾದ ಸ್ಥಾನವನ್ನು ಹೊಂದುತ್ತಿದ್ದ. ಈತನಿಗೆ ಧರ್ಮರಾಜ ಎಂದು ಕರೆಯುತ್ತಿದ್ರು. ಅರಸನಿಗೆ ಅವರು ಧರ್ಮರಾಜ ಅಂತ ಕರೆಯುತ್ತಿದ್ರು. ಅದೇ ರೀತಿ ಗಂಗರು ಮಂತ್ರಿಮಂಡಲ ವ್ಯವಸ್ಥೆಯನ್ನು ಹೊಂದಿದ್ರು. ಪ್ರತಿಯೊಂದು ರಾಜ್ಯವು ಸುಭದ್ರವಾಗಿ ಅದು ಸರಳವಾಗಿ ಆಳ್ವಿಕೆ ಮಾಡಬೇಕಾದ್ರೆ ಮಂತ್ರಿಮಂಡಲದ ಅವಶ್ಯಕತೆಯು ಬಹಳಷ್ಟಿದೆ. ಯಾಕಂದ್ರೆ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರ್ಬೋದು, ಕಮ್ಯುನಿಸ್ಟ್ ಸರ್ಕಾರ ವ್ಯವಸ್ಥೆ ಆಗಿರ್ಬೋದು, ಇವರೂ ಸಹಿತ ಭದ್ರವಾದಂತಹ ಮಂತ್ರಿಮಂಡಲವನ್ನು ಹೊಂದಿರುತ್ತಾರೆ. ಅದು ಕ್ಯಾಬಿನೆಟ್ ಮಂತ್ರಿ ಆಗಿರ್ಬೋದು, ರಾಜ್ಯ ಮಂತ್ರಿ ಅಂದ್ರೆ ಸಂಪೂರ್ಣವಾಗಿ ಸಂಸತ್ ವ್ಯವಸ್ಥೆ ಇರುತ್ತೆ. ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ
ಅಧ್ಯಕ್ಷ ಮಾದರಿ ಸರ್ಕಾರಗಳು ಹೊಂದಿದ್ರೆ, ಕೆಲವೊಂದಿಷ್ಟು ಜನ ಏನ್ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ ಮಾದರಿ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಮಿಲಿಟರಿ ಆಡಳಿತವು ಒಂದೊಂದು ಕಡೆ ಸ್ಟ್ರಾಂಗ್ ಆಗಿದ್ರೆ, ಮತ್ತೊಂದು ಕಡೆ ಏನಿದೆ ಕಮ್ಯುನಿಸ್ಟ್ ಸರ್ಕಾರಗಳು ಇವೆ. ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಇವತ್ತಿಗೂ ಸಹಿತ ಏಕ ವ್ಯಕ್ತಿಯ ಪ್ರಾಬಲ್ಯವು ಕಂಡು ಬರ್ತಾ ಇದೆ. ಅದೇ ರೀತಿ ಅಲ್ಲಿಯೂ ಸಹಿತ ರಾಜ್ಯ ಮನೆತನಗಳ ಆಳ್ವಿಕೆ ಇದ್ದ ಕಾರಣಕ್ಕಾಗಿ ರಾಜನೇ ಸಂಪೂರ್ಣ ಸಾಮ್ರಾಜ್ಯಕ್ಕೆ ಸರ್ವೋತ್ಕೃಷ್ಟನಾಗಿದ್ದ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಹೊಂದುತ್ತಿದ್ರು. ಈ ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿ ಅಂದ್ರೆ ಸರ್ವಾಧಿಕಾರಿ ಅಂತ ಕರೀತಿದ್ರು. ಪ್ರಧಾನಮಂತ್ರಿ ಹುದ್ದೆಯನ್ನು ಸರ್ವಾಧಿಕಾರಿ ಅಂತ ಕರೀತಿದ್ರು. ಸಂಧಿ ವಿಗ್ರಹ ಅನ್ನೋದು ಪ್ರತಿಯೊಂದು ರಾಜಮನೆತನದಲ್ಲಿ ಕಂಡು ಬರ್ತದೆ. ಇವನನ್ನು ವಿದೇಶಾಂಗ ಮಂತ್ರಿ ಅಂತ ಹೇಳುತ್ತಿದ್ರು. ಅಂದ್ರೆ ವಿದೇಶಿ ವ್ಯವಹಾರಗಳು ಸಂಪೂರ್ಣವಾಗಿ ಈ ಸಂಧಿ ವಿಗ್ರಹನೇ ನೋಡಿಕೊಳ್ಳುತ್ತಿದ್ದ. ಅದೇ ರೀತಿ ದಂಡನಾಯಕ, ಸೇನಾ ಮುಖ್ಯಸ್ಥ ಅಂತ ಹೇಳ್ತೀವಿ, ಇದು ಸಹಿತ ಉನ್ನತವಾದ ಹುದ್ದೆ ಇತ್ತು ಅವರಲ್ಲಿ. ಅದೇ ರೀತಿ ಶ್ರೀಕರ್ಣಿಕ, ಲೆಕ್ಕಪತ್ರ ವ್ಯವಹಾರಗಳನ್ನು ಇಡ್ತಿದ್ದ. ಲೆಕ್ಕಪತ್ರ ವ್ಯವಹಾರಗಳು ಶ್ರೀಕರ್ಣಿಕ ಇಡ್ತಿದ್ದ. ರಾಜ ಪುರೋಹಿತರು ಕಂಪಲ್ಸರಿ ಇರ್ತಿದ್ರು. ಈ ರಾಜ ಪುರೋಹಿತರು ಕಂಪಲ್ಸರಿ ಇರ್ತಿದ್ರು. ಧಾರ್ಮಿಕ ವಿಭಾಗದ ಮುಖಂಡರಾಗಿ ಇವರು ಕಾರ್ಯನಿರ್ವಹಿಸುತ್ತಿದ್ರು. ರಾಜ ಪುರೋಹಿತರು ಧಾರ್ಮಿಕ ವಿಭಾಗದ ಮುಖಂಡರಾಗಿ ಕಾರ್ಯನಿರ್ವಹಿಸುತ್ತಿದ್ರು. ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದ್ದು ಜಾತ್ಯತೀತ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಹೋಗಿದ್ದೀವಿ. ಹೀಗಾಗಿ ಎಲ್ಲಾ ಧರ್ಮದವರಿಗೂ ನಾವು ಪ್ರಚೋದನೆಯನ್ನು ಕೊಡ್ತೀವಿ, ಎಲ್ಲಾ ಧರ್ಮದವರಿಗೂ ನಾವು ಸಪೋರ್ಟ್ ಮಾಡ್ತೀವಿ. ಜಾತ್ಯತೀತ ವ್ಯವಸ್ಥೆ ಇದೆ ನಮ್ಮ ಭಾರತದ್ದು. ಹೀಗಾಗಿ ಅವಾಗ ಅವರು ಸಹಿತ ಹಿಂದೂ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಮತ್ತು ಅದರೊಂದಿಗೆ ಜೈನ ಧರ್ಮ ಆಗಿರ್ಬೋದು, ಈ ಧರ್ಮಗಳಿಗೆ ರಾಜ ಪುರೋಹಿತರು ಇಟ್ಕೊತಿದ್ರು. ಇವರು ಧರ್ಮದ ವಿಭಾಗದಲ್ಲಿ, ಧಾರ್ಮಿಕ ವಿಭಾಗದ ಮುಖಂಡರಾಗಿ ಕಾರ್ಯನಿರ್ವಹಿಸುತ್ತಿದ್ರು. ರಾಜನಿಗೆ ಆಪ್ತರು ಇರ್ತಿದ್ರು. ಅಂದ್ರೆ ರಾಜ್ಯದಲ್ಲಿ ಕಾರ್ಯದರ್ಶಿಗಳು ಇರ್ತಿದ್ರು. ರಾಜನ ಆಪ್ತ ಕಾರ್ಯದರ್ಶಿಗಳು ಇರ್ತಿದ್ರು. ಸೆಕ್ರೆಟರಿಯೇಟ್ ಪೋಸ್ಟ್ ಅಂತ ಹೇಳಿದೆ, ಕಂಪಲ್ಸರಿ ಆ ಸಮಯದಲ್ಲಿ ಸೆಕ್ರೆಟರಿಯೇಟ್ ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ರಜುಕ, ರಾಜ ಸೂತ್ರಧಾರಿ ಅನ್ನುವ ಮಂತ್ರಿಮಂಡಲ ವ್ಯವಸ್ಥೆನೂ ಇತ್ತು. ಅವರನ್ನ ರಜುಕ ಮತ್ತು ರಾಜ್ಯ ಸೂತ್ರಧಾರಿ ಅಂತ ಕರೆಯುತ್ತಿದ್ರು. ಅದೇ ರೀತಿ ಆಡಳಿತ ಅನುಕೂಲಕ್ಕಾಗಿ ಇವರು ರಾಜ್ಯವನ್ನು ವಿಭಾಗ ಮಾಡಿಕೊಂಡಿದ್ರು. ಪ್ರಾಂತ್ಯಗಳನ್ನಾಗಿ ವಿಭಾಗಗಳನ್ನ ಮಾಡ್ಕೊಂಡಿದ್ರು. ಇವರು ಪ್ರಾಂತ್ಯಗಳನ್ನು, ನಾಡಗಳನ್ನು ಅನ್ನಾಗಿ ವಿಭಾಗ ಮಾಡ್ಕೊಂಡಿದ್ರು. ಈ ಪ್ರಾಂತ್ಯಗಳಿಗೆ ಪ್ರಾಂತ್ಯಾಧಿಕಾರಿ ಮುಖ್ಯಸ್ಥ ಇರ್ತಿದ್ದ. ಪ್ರಾಂತ್ಯಗಳಿಗೆ ಪ್ರಾಂತ್ಯಾಧಿಕಾರಿ ಮುಖ್ಯಸ್ಥ ಇರ್ತಿದ್ದ. ಅದೇ ರೀತಿ ಇವರು ಯಾವ ರೀತಿ ಮಾಡ್ಕೊಂಡಿದ್ರಪ್ಪ ಅಂದ್ರೆ ವಿಷಯ ಅಂತ ವಿಭಾಗ ಮಾಡ್ಕೊಂಡಿದ್ರು. ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಾಧಿಕಾರಿ ಮುಖ್ಯಸ್ಥ ಇರ್ತಿದ್ದ. ಆ ಪ್ರಾಂತ್ಯಾಧಿಕಾರಿ ಹೆಂಗಿರ್ತಿದ್ದಪ್ಪ ಅಂದ್ರೆ ರಾಜ್ಯ ಕುಲಕ್ಕೆ ಸೇರಿದ ಯುವರಾಜನಾಗ್ತಿದ್ದ, ಅಥವಾ ರಾಜವಂಶದ ಆಪ್ತರು ಇರ್ತಿದ್ರು, ಅಥವಾ ಇವರ ಸಾಮಂತರು ಇರ್ತಿದ್ರು. ಅದೇ ರೀತಿ ಅಲ್ಲಿ ವಿಷಯ ಅಂತ ಮಾಡ್ಕೊಂಡಿದ್ರು. ಈ ವಿಷಯಗಳಿಗೆ ಮುಖ್ಯಸ್ಥ ಯಾರಪ್ಪ ಅಂದ್ರೆ ವಿಷಯಪತಿ ಅಂತ ಹೇಳ್ತೀವಿ. ಈ ವಿಷಯಪತಿ ಎಂಬ ವ್ಯಕ್ತಿ ಈ ವ್ಯವಸ್ಥೆಗೆ ಮುಖ್ಯಸ್ಥ ಇರ್ತಿದ್ದ. ಈ ವ್ಯವಸ್ಥೆಗಳಲ್ಲಿ ಕಂಪನ ಅಂತ ಡಿವೈಡ್ ಮಾಡ್ಕೊಂಡಿದ್ರು. ಫಸ್ಟ್ ಪ್ರಾಂತ್ಯ ಅಂತ ಬರ್ತದೆ. ಯಾವುದು? ಪ್ರಾಂತ್ಯ. ಇದಕ್ಕೆ ಪ್ರಾಂತ್ಯಾಧಿಕಾರಿ ಇರ್ತಿದ್ದ. ಆ ಪ್ರಾಂತ್ಯಗಳಲ್ಲಿ ವಿಷಯಗಳನ್ನಂತ ಮಾಡ್ಕೊಂಡಿದ್ರು. ವಿಷಯಗಳಿಗೆ ವಿಷಯಪತಿ ಅಂತ ಇರ್ತಿದ್ದ. ಅದೇ ರೀತಿ ಕಂಪನ ಅಂತ ಮಾಡ್ಕೊಂಡಿದ್ರು. ಈ ಕಂಪನಗಳಿಗೆ ನಾಡಗೌಡ ಅಥವಾ ಗೌಡರು, ಹೆಗಡೆಗಳು ಇರ್ತಿದ್ರು. ಇದೇ ರೀತಿ ಗ್ರಾಮಗಳಿಗೆ ಗೌಡರು, ಕರ್ಣಿಕರು ಇರ್ತಿದ್ರು. ಅದೇ ರೀತಿ ಗ್ರಾಮಾಡಳಿತವು ಒತ್ತುಳುಗಳು ಅಥವಾ ಸಮಿತಿಗಳು ಅಂತ ಹೇಳ್ತೀವಿ. ಅಂದ್ರೆ ಪಂಚರ ಅಂತೀವಿ ನಾವು. ನ್ಯಾಯವನ್ನು ಬಗೆಹರಿಸಲು, ಗ್ರಾಮದಲ್ಲಿ ಇರುವಂತಹ ನ್ಯಾಯಗಳನ್ನು ಬಗೆಹರಿಸಲು ನಾವು ಪಂಚರ ಅಂತ ಹೇಳ್ತೀವಿ. ಈ ವ್ಯವಸ್ಥೆಯನ್ನು ಹೊಂದಿದ್ರು. ಈ ರೀತಿ ಗಂಗರ ಆಡಳಿತ ವ್ಯವಸ್ಥೆ, ಗಂಗರ ವಾಸ್ತುಶಿಲ್ಪ ವ್ಯವಸ್ಥೆಯನ್ನು ನೋಡಬೇಕು. ಇನ್ನು ಮುಂಬರುವಂತ